ಲಾಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ದೊಡ್ಡ ತಲೆನೋವೇ ಆಗ್ಬಿಟ್ಟಿದೆ. ಹಾಗಾದ್ರೆ ಹೆಲ್ದಿಯಾಗಿ ಹೇಗೆ ವೇಟ್ ಲಾಸ್ ಮಾಡಬಹುದು, ಇದಕ್ಕೆ ಯಾವೆಲ್ಲ ರೀತಿಯ ಟ್ರೀಟ್ಮೆಂಟ್ಗಳು ಲಭ್ಯವಿದೆ, ಇವೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಸ್ಕಲ್ಪ್ಟ್ ಇಂದ ಹೆಲ್ತ್ ಕನ್ಸಲ್ಟೆಂಟ್ ಸಹನಾ ನಮ್ಮೊಂದಿಗಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹೆಲೋ ಸಹನಾ, ವೆಲ್ಕಮ್ ಟು ದ ಶೋ. ಸೊ ಮೊದಲಿಗೆ ಯಾವೆಲ್ಲ ಕಾರಣಗಳಿಂದ ಈ ಒಂದು ಬೊಜ್ಜಿನ ಸಮಸ್ಯೆ ಬರುತ್ತೆ? ಇದು ಬಂದು ಬೊಜ್ಜು ಏನಕ್ಕೆ ಬರುತ್ತೆ ಅಂದರೆ ಫಸ್ಟ್ ಮೇನ್ಲಿ ಲೈಫ್ ಸ್ಟೈಲಿಂದ ಇರುತ್ತೆ. ಸೊ ಅವ್ರು ಯಾವ ಕಡೆನೂ ಟ್ರೀಟ್ಮೆಂಟ್ ತೊಗೊಂಡಿಲ್ಲ, ಏನು ಡಯಟ್ ಮಾಡಲ್ಲ, ಎಕ್ಸಸೈಸ್ ಮಾಡಲ್ಲ ಅಂದರೆ ಅವ್ರಿಗೆಲ್ಲ ಈ ಥರ ಜಾಸ್ತಿ ಒಬೇಸಿಟಿ ಜಾಸ್ತಿ ಬರುತ್ತೆ. ಪ್ಲಸ್ ಇನ್ನೊಬ್ರಿಗೆ ಏನಂದರೆ ಹುಟ್ಟಿದವಾಗಿಂದ ಅದೇ ಥರ ಇರುತ್ತೆ. ಸೊ ಅವ್ರಿಗೂ ತುಂಬ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋದಕ್ಕೆ. ಸೊ ಇದು ಮೇನ್ 2 ರೀಸನ್ಸ್. ಓಕೆ, ಇನ್ನು ಸಣ್ಣ ಮಕ್ಕಳಲ್ಲೂ ಕೂಡ ಈ ಬೊಜ್ಜಿನ ಸಮಸ್ಯೆ ಅಂದ್ರೆ ಅತಿಯಾಗಿ ದಪ್ಪ ಇರ್ತಾರೆ, ಇದಕ್ಕೆ ಏನ್ ಕಾರಣ ಅಂತ? ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ನಿಮ್ ಜೀನ್ಸ್ ಇಂದ ಇರುತ್ತೆ. ಸೊ ಹೆರಿಡಿಟ್ರಿಯಿಂದ ಎಲ್ಲ ಹುಟ್ಟಿದ ತಕ್ಷಣ ಸ್ವಲ್ಪ ದಪ್ಪ ಇರ್ತಾರೆ, ಅವರು ಹಂಗೆ ನಾವೆಲ್ಲರೂ ದಪ್ಪ ಇದೀವಿ ಅಂತ ಅವ್ರನ್ನೂ ಹಂಗೆ ಬಿಟ್ಬಿಡ್ತಾರೆ. ಸೊ ನೀವು ಚಿಕ್ಕವರಿಂದಾನೇ ಅದು ಮೇಂಟೈನ್ ಮಾಡ್ಕೊಂಡು ಬಂದ್ರೆ ಅದು ಈ ತರ ಅದು ಲೈಫ್ ಲಾಂಗ್ ನಿಮ್ಗೆ ಏನ್ ಪ್ರಾಬ್ಲಮ್ ಇರಲ್ಲ ಅದು. ಓಕೆ, ಹಾಗಾದ್ರೆ ಸ್ಕಲ್ಪ್ಟ್ ಅಂದ್ರೆ ಏನು? ಸ್ಕಲ್ಪ್ಟ್ ಅಲ್ಲಿ ಯಾವೆಲ್ಲ ರೀತಿಯ ಟ್ರೀಟ್ಮೆಂಟ್ಸ್ ಇದೆ ಅಂತ? ಇದು ಸ್ಕಲ್ಪ್ಟ್ ಬೈ ಗೀತಾಪಾಲ್ ಬಂದು ಕೋರ್ಮಂಗ್ಲಾ ಲೊಕೇಟ್ ಆಗಿದೆ. ಸೊ ಇದ್ರಲ್ಲಿ ನಾವ್ ಏನೇನ್ ತರ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದ್ರೆ ನಿಮ್ಗೆ ವೆಯ್ಟ್ ಲಾಸ್, ಇಂಚ್ ಲಾಸ್, ಮೇನ್ಲಿ ನಮ್ದು ಬಂದು ಇಂಚ್ ಲಾಸ್, ಐ ಸ್ಕಲ್ಪ್ಟಿಂಗ್ ಅಂತ. ಸೊ ಅದ್ ಬಿಟ್ಬಿಟ್ಟು ಲೇಸರ್ ಹೇರ್ ರಿಡಕ್ಷನ್, ಪರ್ಮನೆಂಟ್ ಸ್ಕಿನ್ ವೈಟ್ನಿಂಗ್ ಟ್ರೀಟ್ಮೆಂಟ್, ಗ್ಲೂಟಾಥಯೋನ್ ಅಂತ ಹೇರ್ ಅಂಡ್ ಸ್ಕಿನ್ ಟ್ರೀಟ್ಮೆಂಟ್ಸ್ ಎಲ್ಲ ಕೊಡ್ತೀವಿ. ಇಟ್ಸ್ ಬೇಸಿಕ್ಲಿ ಅ ಮೆಡ್ ಸ್ಪಾ. ಓಕೆ, ನೀವು ಐಸ್ ಸ್ಕಲ್ಪ್ಟಿಂಗ್ ಅಂತ ಹೇಳಿದ್ರಿ, ಹಾಗಾದ್ರೆ ಐಸ್ ಸ್ಕಲ್ಪ್ಟಿಂಗ್ ಅಂದ್ರೆ ಏನು? ಸೊ ಇವಾಗ ಹೇಳಿತರ ಇವಾಗ ಈ ಕರೆಂಟ್ ವರ್ಲ್ಡ್ ಅಲ್ಲಿ ಏನಾಗಿದೆ ಅಂದ್ರೆ ತುಂಬಾ ಒಬೇಸಿಟಿ, ಫ್ಯಾಟ್, ಎಲ್ಲಾರ್ಗೂ ಇವಾಗ ಜಂಕ್ ಫುಡ್ ಅಂದ್ರೆ ತುಂಬಾ ಇಷ್ಟ. ಸೊ ಅದರಿಂದ ಲೈಫ್ ಸ್ಟೈಲ್ ಮೇಂಟೈನ್ ಯಾರು ಮಾಡ್ತಿಲ್ಲ. ಸೊ ನಾವೇನ್ ಮಾಡಿದ್ದೀವಿ ಅಂದ್ರೆ ಇದು ಆಲ್ಟರ್ನೇಟಿವ್ ವೇ ಆಫ್ ಇಂಚ್ ಲಾಸ್ಗೆ ಅದು ಟ್ರೀಟ್ಮೆಂಟ್ ಹೆಸರು ಬಂದು ಐಸ್ ಸ್ಕಲ್ಪ್ಟಿಂಗ್ ಅಂತ. ಅದಕ್ಕೆ ಇನ್ನೊಂದು ಹೆಸರು ಏನಂತ ಹೇಳ್ಬೋದು ಅಂದ್ರೆ ಕ್ರಯೋಲೈಪಾಲಿಸಿಸ್. ಸೊ ಈ ಕ್ರಯೋಲೈಪಾಲಿಸಿಸ್ ಏನ್ ಮಾಡುತ್ತದೆ ಅಂದ್ರೆ ಇವಾಗ ನಮ್ಮ ಮೈಯಲ್ಲಿರೋ ಯಾವ ಭಾಗದಲ್ಲಿ ಕೊಬ್ಬಿನ ವಂಶ ಜಾಸ್ತಿ ಇದೆಯೋ ಅಲ್ಲಿ ಮಾತ್ರ ಈ ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ. ಸೊ ಆವಾಗ ಏನಾಗುತ್ತೆ ಅಂದ್ರೆ ಆ ಭಾಗದಲ್ಲಿ ಮಾತ್ರ ನಿಮ್ಗೆ ಕೊಬ್ಬಿನ ವಂಶ ನಾವು ಕಡಿಮೆ ಮಾಡ್ಬೋದು. ಇದು ಬಂದು 1 hour ಸೆಷನ್ ಇರುತ್ತೆ. ಈ 1 hour ಸೆಷನ್ ಅಲ್ಲಿ ನಾವಿವಾಗ ಒಂದ್ ಭಾಗಕ್ಕೆ 1 hour ಆಗುತ್ತೆ. ಸೊ ಅವಾಗ ಈ ಮಷೀನ್ ಅನ್ನು ಆ ಭಾಗಕ್ಕೆ ಇಕ್ಕಿದ್ರೆ ನಿಮ್ಗೆ ಮಿನಿಮಮ್ 2 to 3 inches ಡಿಫ್ರೆನ್ಸ್ ಕಾಣಿಸುತ್ತೆ ಒಂದೇ ಸೆಷನ್ ಅಲ್ಲಿ. ಓಕೆ, ಇನ್ನು ಒಂದು ಟ್ರೀಟ್ಮೆಂಟ್ ಅಲ್ಲಿ ಸಿಟ್ಟಿಂಗ್ಸ್ ಅಂತ ಏನಾದ್ರು ಇದೆಯಾ? ಎಷ್ಟು ಸಿಟ್ಟಿಂಗ್ಸ್ ಮಾಡಬೇಕು, ಈ ರೀತಿ ಏನಾದ್ರು ಇದೆಯಾ? ಇದು ಬಂದು ಈ ಐಸ್ ಸ್ಕಲ್ಪ್ಟಿಂಗ್ ಅಲ್ಲಿ ಮೇನ್ ಏನ್ ಮಾಡ್ತೀವಿ ಅಂದ್ರೆ ನಾವು ಫಸ್ಟ್ ಆಫ್ ಆಲ್ ನಿಮ್ ಮೈಯಲ್ಲಿರೋ ಫ್ಯಾಟ್ ಅನ್ನು ಫ್ರೀಸ್ ಮಾಡ್ತೀವಿ. ಸೊ ಫ್ಯಾಟ್ ಅನ್ನು ಫ್ರೀಸ್ ಮಾಡಾದ್ಮೇಲೆ ಅದು ಮೈಯಿಂದ ಆಟೋಮ್ಯಾಟಿಕ್ ಆಗಿ 15 days ಇಂದ 3 months ಒಳಗಡೆ ಅದು ಆಚೆ ಬರುತ್ತೆ. ಸೊ ಆವಾಗ ಏನಾಗುತ್ತೆ ಅಂದ್ರೆ ಇವಾಗ ಇದು ಬಂದು ಆಕ್ಚುಲಿ ಆಲ್ಟರ್ನೇಟಿವ್ ವೇ ಆಫ್ ಲಿಪೋಸಕ್ಷನ್. ಸೊ ಇವಾಗ ನೀವು ಲಿಪೋಸಕ್ಷನ್ ಕೇಳ್ತಿದ್ರೆ ಅದು ಬಂದು ಆಪರೇಷನ್ ಮಾಡಿಬಿಟ್ಟು ಕೊಬ್ಬಿನ ವಂಶನು ಮೈಯಿಂದ ಆಚೆ ತೆಗಿತಾರೆ. ಅದ್ರಲ್ಲಿ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಎಲ್ಲ ಇದೆ, ಆದ್ರೆ ಇದು ಬಂದು ಆಲ್ಟರ್ನೇಟಿವ್ ವೇ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಅದೇ ಸೇಮ್ ಫ್ಯಾಟ್ ಅನ್ನು ಮೈಯಲ್ಲಿ ಫ್ರೀಸ್ ಮಾಡಿಬಿಟ್ಟು ಅದು ಆಟೋಮ್ಯಾಟಿಕ್ ಆಗಿ ಯೂರಿನ್, ಸ್ವೆಟ್ ಮತ್ತೆ ಬೇರೆ ಇದು ಪೋರ್ಸ್ ಇಂದ ನಿಮ್ಗೆ ಆಚೆ ಬರುತ್ತೆ. ಸೊ ಆವಾಗ ಹೆಂಗ್ ನಂಬರ್ ಆಫ್ ಸೆಷನ್ಸ್ ಹೆಂಗಂದ್ರೆ ಇವಾಗ ಒಬ್ರಿಗೆ ಲೈಕ್ 1 session ಸಾಕು. ಇವಾಗ ನಿಮ್ಗೆ ಹೊಟ್ಟೆ ಭಾಗಕ್ಕಂದ್ರೆ ಒಂದು 2 to 3 inches 1 session ಎಲ್ಲ ಆಗುತ್ತೆ. ಸೊ ಹೊಟ್ಟೆ ಸ್ವಲ್ಪ ತುಂಬಾ ಜಾಸ್ತಿ ಇದ್ರೆ ಒಂದು 3 sessions ಬೇಕಾಗುತ್ತೆ, 4 sessions. ಅದು ಬಾಡಿ ಟು ಬಾಡಿ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈಗ ಪೇಷಂಟ್ಗಳು ಫಸ್ಟ್ ಟೈಮ್ ನಿಮ್ಮ ಹತ್ರ ಬಂದಾಗ ಯಾವ ರೀತಿ ಟ್ರೀಟ್ಮೆಂಟ್ ಶುರು ಮಾಡ್ತೀರಾ? ಅಂದ್ರೆ ಮುಂಚೆ ಡಯಾಗ್ನೋಸಿಸ್ ಅಂತ ಏನಾದ್ರು ಮಾಡ್ತೀರಾ, ಟೆಸ್ಟ್ಗಳೇನಾದ್ರು ಮಾಡ್ತೀರಾ ಅಂತ? ಇದು ಬಂದು ಫಸ್ಟ್ ಯಾರು ಫಸ್ಟ್ ಕನ್ಸಲ್ಟೇಷನ್ ಬರುವಾಗ BCA ಟೆಸ್ಟ್ ಅನ್ನು ತೆಗಿತೀವಿ, ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್. ಸೊ ಅವಾಗ ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿದೆ, ಆಮೇಲೆ ವಾಟರ್ ಕಂಟೆಂಟ್ ಎಷ್ಟಿದೆ, ಆಮೇಲೆ ಒಬ್ಬೊಬ್ರಿಗೆ ಏನಂದ್ರೆ ವೆಯ್ಟ್ ಕಡಿಮೆ ಇರ್ತಾರೆ ಆದ್ರೂ ದಪ್ಪ ಕಾಣಿಸ್ತಾರೆ. ಸೊ ಅವ್ರಿಗೇನಂದ್ರೆ ನಾವು ಇಂಚ್ ಲಾಸ್ ಮಾತ್ರ ಕೊಡ್ತೀವಿ. ಒಬ್ಬೊಬ್ರು ಏನಂದ್ರೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಪ್ಲಸ್ ವೆಯ್ಟ್ ರೆಡ್ಯೂಸ್ ಮಾಡ್ಬೇಕು. ಸೊ ಅವ್ರಿಗೆ ಕಾಂಬಿನೇಷನ್ ತರ ಕೊಡ್ತೀವಿ, ವೆಯ್ಟ್ ಲಾಸ್ ಪ್ಲಸ್ ಇದು ಇಂಚ್ ಲಾಸ್. ಸೊ ಆ ತರ ಅವರು ಫಸ್ಟ್ ಬಾಡಿ ಅನಾಲಿಸಿಸ್ ಮಾಡಿಬಿಟ್ಟು ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಸೆಟ್ ಆಗುತ್ತೆ ಅಂತ ನೋಡ್ಬಿಟ್ಟು ಆ ತರ ನಾವು ಟ್ರೀಟ್ಮೆಂಟ್ ಕೊಡೋದು. ನಮ್ ಡಾಕ್ಟರ್ಸ್ ಆಮೇಲೆ ಕನ್ಸಲ್ಟೆಂಟ್ಸ್ ಎಲ್ಲ ಇರ್ತಾರೆ. ಸೊ ಎಲ್ಲ ಎಕ್ಸ್ಪರ್ಟ್ಸ್ ಇಂದ ಫಸ್ಟ್ ಏನ್ ಟ್ರೀಟ್ಮೆಂಟ್ ರಿಕ್ವೈರ್ ಅಂತ ನೋಡ್ಬಿಟ್ಟು ಅದಾದ್ಮೇಲೆ ನಾವು ಟ್ರೀಟ್ಮೆಂಟ್ ಕೊಡೋದು. ಓಕೆ, ಇನ್ನು ಕೆಲವರು ಫಿಟ್ನೆಸ್ ಕ್ಲಾಸಸ್ಗೆಲ್ಲ ಹೋಗ್ತಿರ್ತಾರೆ, ಆದ್ರೂ ಕೂಡ ಸಣ್ಣ ಆಗಿರೋದಿಲ್ಲ, ಅಂತವ್ರು ನಿಮ್ಮ ಹತ್ರ ಬರ್ಬೋದಾ ಅಂತ? ಇದೇನಂತೆ ಆಗುತ್ತೆ ಅಂದ್ರೆ ಬೇಸಿಕ್ಲಿ ಇವಾಗ ಎಷ್ಟೊಂದ್ ಜನ ಯೋಗ, ಜಿಮ್ ಇದೆಲ್ಲ ಮಾಡ್ತಾರೆ, ಆದ್ರೆ ಅದ್ ಬಿಟ್ಟಾದ್ಮೇಲೆ ದಪ್ಪ ಆಗ್ಬಿಡ್ತಾರೆ. ಅದೇನಕ್ಕಂದ್ರೆ ನಮ್ ಬಾಡಿಯಲ್ಲಿ ಫ್ಯಾಟ್ ಸೆಲ್ಸ್ ಅಂತ ಇರುತ್ತೆ. ಸೊ ಈ ಫ್ಯಾಟ್ ಸೆಲ್ಸ್ ಬಂದು ನಿಮ್ಗೆ ಈ ಎಕ್ಸರ್ಸೈಸ್ ತರ ಮಾಡುವಾಗಲ್ಲ ಈ ಫ್ಯಾಟ್ ಸೆಲ್ಸ್ ಬಂದು ಆ ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒನ್ಸ್ ಆ ಎಕ್ಸರ್ಸೈಸ್ ಸ್ಟಾಪ್ ಮಾಡ್ಬಿಟ್ರೆ, ಇಲ್ಲಾಂದ್ರೆ ಏನಾದ್ರು ಟ್ರೀಟ್ಮೆಂಟ್ ಅನ್ನು ಸ್ಟಾಪ್ ಮಾಡ್ಬಿಟ್ರೆ ಆ ಫ್ಯಾಟ್ ಸೆಲ್ಸ್ ಬಂದು ಮತ್ತೆ ದೊಡ್ಡದಾಗ್ತಾ ಇರುತ್ತೆ. ಸೊ ನೀವು ಆಟೋಮ್ಯಾಟಿಕ್ ಆಗಿ ಮತ್ತೆ ವೇಟ್ ಆಗ್ತೀರಾ. ಆದ್ರೆ ಈ ಐಸ್ ಸ್ಕಲ್ಪ್ಟಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಿಮ್ ಫ್ಯಾಟ್ ಸೆಲ್ಸ್ ನಂಬರ್ ಕಡಿಮೆ ಮಾಡ್ತೀವಿ, ನಾವು ಸೈಜ್ ಕಡಿಮೆ ಮಾಡೋದಿಲ್ಲ,
ಯಾಕಂದ್ರೆ ಆ ಟೆಂಪ್ರೇಚರ್ ಬಂದು -2 to -3 ಡಿಗ್ರೀಸ್ ಇರುತ್ತೆ ಆ ಮಷೀನ್ದು. ಸೊ ಅವಾಗ ಫ್ಯಾಟ್ ಬಂದು ನಿಮ್ ಬಾಡಿ ಒಳಗಡೆ ಆ ಟೆಂಪ್ರೇಚರ್ ತಗೊಳಕ್ಕಾಗಲ್ಲ. ಸೊ ಅದು ಫ್ಯಾಟ್ ಸೆಲ್ಸ್ ಬಂದು ಫ್ರೀಸ್ ಆಗ್ಬಿಡುತ್ತೆ. ಸೊ ಇವಾಗ ನಿಮ್ ಬಾಡಿಯಲ್ಲಿ ಎಕ್ಸಾಂಪಲ್ 100 ಫ್ಯಾಟ್ ಸೆಲ್ಸ್ ಇದ್ರೆ ಆ ಭಾಗದಲ್ಲಿ ಮಾತ್ರ ನಾವು ಫ್ರೀಸ್ ಮಾಡುವಾಗ ನಿಮ್ಗೆ ಅಟ್ಲೀಸ್ಟ್ 20% ಒಂದ್ ಸೆಷನ್ ಅಲ್ಲಿ ಕಡಿಮೆ ಆಗುತ್ತೆ. ಸೊ ಅದು ಆಟೋಮ್ಯಾಟಿಕ್ ಆಗಿ ಫ್ಯಾಟ್ ಸೆಲ್ಸ್ ಫ್ರೀಸ್ ಆದ್ಮೇಲೆ ಆಚೆ ಬಂದಾದ್ಮೇಲೆ ನಿಮ್ಗೆ ಮತ್ತೆ ಅದು ವಾಪಸ್ ಬರೋ ಚಾನ್ಸೇ ಇರಲ್ಲ. ಓಕೆ, ಇನ್ನು ಎಕ್ಸ್ಟ್ರೀಮ್ಲಿ ದಪ್ಪ ಇರ್ತಾರೆ ಅಂಥವ್ರಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ ಇದೆ ನಿಮ್ಮ ಹತ್ರ ಅಂತ? ಅವ್ರಿಗೆ ಏನಂದ್ರೆ ಈ ತರ ಕಾಂಬಿನೇಷನ್ ಕೊಡ್ಬೇಕಾಗುತ್ತೆ, ವೆಯ್ಟ್ ಲಾಸ್ ಪ್ಲಸ್ ಇದು ಇಂಚ್ ಲಾಸ್. ಸೊ ಅವ್ರು ಒಂದೇ ಸತಿ ಸಣ್ಣನೂ ಕಾಣಿಸ್ತಾರೆ, ಪ್ಲಸ್ ಆ ಫ್ಯಾಟ್ ಸೆಲ್ಸ್ ಎಲ್ಲ ಆಟೋಮ್ಯಾಟಿಕ್ ಆಗಿ ಬಂದಾದ್ಮೇಲೆ ಆಚೆ ಅವ್ರಿಗೆ ಕಂಪ್ಲೀಟ್ ರಿಸಲ್ಟ್ಸ್ ಬರುತ್ತೆ. ಯಾಕಂದ್ರೆ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಬಂದು ನಿಮ್ಗೆ ಬರೀ ನಾನು ಹೇಳಿದ ತರ ಫ್ಯಾಟ್ ಸೆಲ್ಸ್ ಸೈಜ್ ಕಡಿಮೆ ಮಾಡ್ಬೋದು, ಆದ್ರೆ ಬರೀ ಐಸ್ ಸ್ಕಲ್ಪ್ಟಿಂಗ್ ಅಲ್ಲಿ ಫ್ಯಾಟ್ ಸೆಲ್ಸ್ ನಾನೇ ನಿಮ್ ಬಾಡಿಯಿಂದ ರಿಮೂವ್ ಮಾಡ್ಬೋದು. ಆಮೇಲೆ ಇನ್ನೊಂದು ಬಂದ್ರು ಈ ಐಸ್ ಸ್ಕಲ್ಪ್ಟಿಂಗ್ ಬಂದು FDA US FDA ಅಪ್ರೂವ್ಡ್. ಸೊ ಈ US FDA ಅಪ್ರೂವ್ಡ್ ಅಂದ್ರೆ ನಿಮ್ಗೆ ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ, 100% ರಿಸಲ್ಟ್ಸ್ ಅಂತೂ ಸಿಗುತ್ತೆ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಬೆಂಗಳೂರಿಂದ ಅನಿಲ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಅನಿಲ್ ಅವರೇ. ಸಹನಾ ಅವರಿದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ಮೇಡಮ್, ನಮ್ದು ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಇದೆ. ಓಕೆ. ಆನಂತರ ವೇಟ್ ಇದೆ 81. ಓಕೆ. ಮತ್ತು ನಮ್ದು ಏಜ್ ಇದೆ 44. ಓಕೆ ಸರ್. ನಮ್ದು ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಕೊಬ್ಬು ಇದೆ. ಬರೀ ಹೊಟ್ಟೆ ಭಾಗದಲ್ಲಿ ಮಾತ್ರನಾ? ಹೌದು. ಸೊ ಏನಂದ್ರೆ ನಿಮ್ಗೆ ಬರೀ ಹೊಟ್ಟೆ ಭಾಗದಲ್ಲಿ ಇದ್ರೆ ಈ ಐಸ್ ಸ್ಕಲ್ಪ್ಟಿಂಗ್ ಮಾತ್ರ ಹೊಟ್ಟೆ ಭಾಗದಲ್ಲಿ ಮಾತ್ರ ತಗೊಂಡ್ರೆ ನಿಮ್ಗೆ ಫುಲ್ ಸ್ಟಮಕ್ ಬಂದು ಫ್ಲಾಟ್ ಆಗುತ್ತೆ, ಬೇರೆ ಏನು ಟ್ರೀಟ್ಮೆಂಟ್ ಏನ್ ಬೇಕಾಗಿಲ್ಲ. ನಿಮ್ಗೆ ಸ್ವಲ್ಪ ಸ್ಕಿನ್ ಲೂಸ್ ಇದ್ರೆ ಅದಕ್ಕೆ ಟೈಟ್ನಿಂಗ್ ಅಂಡ್ ಟೋನಿಂಗ್ ಕೊಡ್ತೀವಿ, RF ಅಂಡ್ ಕ್ಯಾವಿಟೇಷನ್ ಅಂತ ಇದೆ, ಅದು ಮಿಕ್ಸ್ ಮಾಡ್ಕೊಂಡು ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಒಂದ್ಸತಿ ಕನ್ಸಲ್ಟೇಷನ್ ಬನ್ರಿ ಸರ್. ಓಕೆ, ಧನ್ಯವಾದ ಅನಿಲ್ ಅವರೇ ಕರೆ ಮಾಡಿದ್ದಕ್ಕಾಗಿ. ನೀವು ಹೇಳಿದ್ರಿ ವೇಟ್ ಲಾಸ್ ಮತ್ತೆ ಇಂಚ್ ಲಾಸ್, ಹಾಗಾದ್ರೆ ವೇಟ್ ಲಾಸ್ ಮತ್ತೆ ಇಂಚ್ ಲಾಸ್ಗೆ ಏನ್ ಡಿಫ್ರೆನ್ಸ್ ಇದೆ ಅಂತ? ಸೊ ಇವಾಗ ಒಬ್ಬೊಬ್ರಿಗೆ ಇಂಚ್ ಲಾಸ್ ಯಾವಾಗ್ಲೂ ತಗೊಂಡ್ರೆ ನಿಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಇರುತ್ತೆ. ಸೊ ನಿಮ್ಗೆ ಮತ್ತೆ ಲೈಫ್ ಲಾಂಗ್ ಏನ್ ಪ್ರಾಬ್ಲಮ್ ಬರಲ್ಲ. ಅದರ್ ದೆನ್ ಇನ್ ಕೇಸ್ ನೀವಾಗ ಮತ್ತೆ ಅವ್ರ ವಿಮೆನ್ ಪ್ರೆಗ್ನೆಂಟ್ ಆದ್ರೆ ಅವಾಗ ಮತ್ತೆ ಹಾರ್ಮೋನ್ಸ್ ಚೇಂಜ್ ಆಗುತ್ತೆ. ಸೊ ಡೆಫಿನೆಟ್ಲಿ ಅವರು ಮತ್ತೆ ವೆಯ್ಟ್ ಫ್ಯಾಟ್ ಇದೆಲ್ಲ ಜಾಸ್ತಿ ಆಗುತ್ತೆ. ಅದ್ ಬಿಟ್ರೆ ಇದು ಲೈಫ್ ಲಾಂಗ್ ಸೊಲ್ಯೂಷನ್ ತರ ನಿಮ್ಗೆ. ಆದ್ರೆ ನಿಮ್ಗೆ ವೆಯ್ಟ್ ಲಾಸ್ ಅಂದ್ರೆ ಅದು ನಾನು ಹೇಳಿದ ತರ ಟೆಂಪ್ರರಿ, ಯಾಕಂದ್ರೆ ಒಬ್ಬೊಬ್ರು ಬಾಡಿ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬೊಬ್ರಿಗೆ ಏನಾಗುತ್ತೆ ಅಂದ್ರೆ ಒನ್ ವೀಕ್ ಅಲ್ಲೇ 2 kgs ಕಡಿಮೆ ಮಾಡೋದು, 1 month ಅಲ್ಲಿ 5 kgs ಕಡಿಮೆ ಮಾಡೋದು, ಮತ್ತೆ ಅವ್ರು ಸ್ಟ್ರಿಕ್ಟ್ ಡಯಟ್ ಮಾಡಬೇಕಾಗುತ್ತೆ, ಇಲ್ಲ ಅಂದ್ರೆ ಮತ್ತೆ ವೇಟ್ ಜಾಸ್ತಿ ಆಗ್ತಾರೆ. ಆದ್ರೆ ಈ ಐಸ್ ಸ್ಕಲ್ಪ್ಟಿಂಗ್ ಅಲ್ಲಿ ಏನಂದ್ರೆ ನಿಮ್ಗೆ ಡಯಟ್ ಆತರ ಏನ್ ಬೇಕಾಗಿಲ್ಲ, ನೀವು ಬರೀ 1 hour ಸೆಷನ್ ಬರ್ಬೇಕಾಗುತ್ತೆ. ಯಾವ ಭಾಗದಲ್ಲಿ ಟ್ರೀಟ್ಮೆಂಟ್ ಬೇಕೋ ಅದೆಲ್ಲ ತಗೊಳ್ಬಹುದು. ಇನ್ನೊಂದು ಅಡ್ವಾಂಟೇಜ್ ಆಫ್ ಐಸ್ ಸ್ಕಲ್ಪ್ಟಿಂಗ್ ಏನಂದ್ರೆ ಈ ಟ್ರೀಟ್ಮೆಂಟ್ ಬರೀ ತಿಂಗಳಿಗೆ 1 ಸತಿ ತಗೊಳ್ಬೇಕಾಗುತ್ತೆ ಅಷ್ಟೇ. ಆದ್ರೆ ವೇಟ್ ಲಾಸ್ ಪ್ರೋಗ್ರಾಮ್ ಅಂದ್ರೆ ನಿಮ್ಗೆ ವೀಕ್ಲಿ 3 ಸತಿ ಬರ್ಬೇಕಾಗುತ್ತೆ. ಸೊ ಇದು ಬಂದು ಬ್ಯಾಂಗ್ಳೂರಲ್ಲಿ ಇಲ್ಲ ಅಂದ್ರೇನು ಆಚೆಯಿಂದ ಅವ್ರು ಬಂದು ಟ್ರೀಟ್ಮೆಂಟ್ ತಗೊಳ್ಬಹುದು. ಮತ್ತೆ ಬರೀ ಮಾಡ್ರೇಟೆಡ್ ಡಯಟ್ ಅಂದ್ರೆ ನೀವು ಏನೇನು ಊಟ ಮಾಡ್ತೀರಾ ಅದೆಲ್ಲ ಮಾಡ್ಬೋದು, ಅದೇ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಆಮೇಲೆ ಸ್ವಲ್ಪ ಚೇಂಜ್ ಮಾಡಿ ಕೊಡ್ತೀವಿ ಅಷ್ಟೇ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಬಳ್ಳಾರಿಯಿಂದ ಲಕ್ಷ್ಮಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ತೆ ರೀ. ಸಹನಾ ಅವರಿದ್ದಾರೆ, ನಿಮ್ ಪ್ರಶ್ನೆ ಕೇಳಿಮಾ. ನಮಸ್ಕಾರ. ಅದೇ ನಮ್ಮ ಮಗ 87 kg ಇದನ್ರಿ. ಓಕೆ. ಹೊಟ್ಟೆ ಬಹಳ ದಪ್ಪ ಇದೆ, ಅದಕ್ಕೆ ಎಷ್ಟು ಟ್ರೀಟ್ಮೆಂಟ್ ದುಡ್ಡು? ಮ್ಯಾಮ್ ಇದು ಬಂದು ಆಕ್ಚುಲಿ ನಾವ್ ಎಷ್ಟು ಸೆಷನ್ ಆಗುತ್ತೆ ಅಂತ ನೋಡ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆ ಒಂದೇ ಸೆಷನ್ ಅಂದ್ರೆ ಅದು 7299 ಆಗುತ್ತೆ. ಅದೇ ನೀವು ಪ್ಯಾಕೇಜ್ ತರ ತಗೊಳ್ಳುವಾಗ ನಾವು ನಿಮ್ಗೆ ಪ್ಲಸ್ ವೇಟ್ ಲಾಸ್ ಪ್ರೋಗ್ರಾಮ್ ಕೊಡ್ತೀವಿ, ಟೈಟ್ನಿಂಗ್ ಅಂಡ್ ಟೋನಿಂಗ್ ಆ ತರ ಎಲ್ಲ ಕಾಂಬಿನೇಷನ್ ಆಗಿ ಕೊಡುವಾಗ ನಿಮ್ಗೆ ಪ್ರೈಸ್ ವೈಸು ಕಡಿಮೆ ಆಗುತ್ತೆ, ಪ್ಲಸ್ ಎಕ್ಸ್ಟ್ರಾ ಅಡ್ವಾಂಟೇಜಸ್ ಸಿಗುತ್ತೆ. ಧನ್ಯವಾದ ಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಸಹನಾ ಅವರೇ, ಈಗ ಇತ್ತೀಚಿನ ದಿನಗಳಲ್ಲಿ ಟೀನೇಜರ್ಸ್ ಅಲ್ಲಿ ಜಾಸ್ತಿ ಜಂಕ್ ಫುಡ್ ತಿಂದು ತುಂಬಾ ದಪ್ಪ ಆಗಿರ್ತಾರೆ, ಅಂತವ್ರಿಗೆ ಏನ್ ಅಡ್ವೈಸ್ ಮಾಡಕ್ಕೆ ಇಷ್ಟಪಡ್ತೀರಾ ಅಂತ? ಸೊ ಆಕ್ಚುಲಿ ಬಂದು ಇವಾಗ ತರ ಜಂಕ್ ಫುಡ್ ಎಲ್ಲಾರ್ಗು ಆಸೆ, ಆಮೇಲೆ ಸ್ಟಾಪ್ ಮಾಡಂದ್ರೆ ಆಗಲ್ಲ. ಆದ್ರೆ ಅವ್ರು ತಿನ್ಬಹುದು, ಆದ್ರೆ ದಿನ ತಿಂದ್ರೆ ಆಬ್ವಿಯಸ್ಲಿ ಅದು ದಿನ ತಿಂದ್ಬಿಟ್ಟು ಏನ್ ಎಕ್ಸರ್ಸೈಸ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ವೇಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ನಾನೇನ್ ಅಡ್ವೈಸ್ ಮಾಡ್ತಂದ್ರೆ ಏನ್ ಬೇಕೋ ತಿನ್ಬಿಟ್ಟು ಅಟ್ಲೀಸ್ಟ್ 1 hour ವಾಕಿಂಗ್ ಇಲ್ಲಾಂದ್ರೆ ಜಾಗಿಂಗ್. ಇನ್ಫ್ಯಾಕ್ಟ್ ಯಂಗ್ ಜನರೇಷನ್ ಅಲ್ಲಿ ಅವ್ರು ಜಾಗಿಂಗ್ ಹೋಗ್ಬೋದು, ವಾಕಿಂಗ್. ಜಿಮ್ ಅಷ್ಟ್ ಬೇಕಂದ್ರೆ ವೇಟ್ಸ್ ಲಿಫ್ಟ್ ಮಾಡಬೇಡ್ರಿ, ನಾರ್ಮಲ್ ಆಗಿ ವಾಕಿಂಗ್ ಜಾಗಿಂಗ್ ಕಾರ್ಡಿಯೋ ಮಾಡಿದ್ರೆ ನೀವು ಹ್ಯಾಪಿಯಾಗಿ ತಿನ್ಬೋದು ಪ್ಲಸ್ ಮೇಂಟೈನ್ ಮಾಡ್ಬೋದು.
ಓಕೆ, ಇನ್ನು ಪುರುಷರಲ್ಲಿ ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ಒಂದು ಬೊಜ್ಜಿನ ಸಮಸ್ಯೆ ಬರುತ್ತೆ, ಯಾಕೆ ಅಂತ? ಅದ್ ಬಂದು ಜಾಸ್ತಿ ಹಾರ್ಮೋನಿಯಲ್ ಇಂಬ್ಯಾಲೆನ್ಸ್ ಇಂದ. ಒಬ್ಬೊಬ್ರಿಗೆ ಇವಾಗ ಈ ಜನರೇಷನ್ ಅಲ್ಲಿ ಥೈರಾಯ್ಡ್ ಜಾಸ್ತಿ ಇದೆ, PCOD ಜಾಸ್ತಿ ಇದೆ. ಸೊ ಅವ್ರಿಗೆ ಆಟೋಮ್ಯಾಟಿಕ್ ಆಗಿ ವೆಯ್ಟ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅವ್ರಿಗೂ ಈ ಐಸ್ ಸ್ಕಲ್ಪ್ಟಿಂಗ್ ಟ್ರೀಟ್ಮೆಂಟ್ ಬಂದು ವರ್ಕ್ ಆಗುತ್ತೆ. ಪ್ಲಸ್ ಅವ್ರಿಗೂ ಸೇಮ್ ನಾರ್ಮಲ್ ಬಾಡಿ ಕಂಡೀಷನ್ ಏನಿದೆ ಅವ್ರಿಗೂ ಅದೇ ತರ ರಿಸಲ್ಟ್ಸ್ ಬಂದು ಬರುತ್ತೆ. ಆದ್ರೆ ಅದ್ ಬಂದು ನೀವು ನಾರ್ಮಲ್ ಆಗ ಟ್ಯಾಬ್ಲೆಟ್ಸ್ ಅದೆಲ್ಲ ತಗೊಳ್ಬೇಕು. ಸೊ ಅದ್ ನೀವು ತಗೊಳ್ತಾ ಇರುವಾಗ್ಲೂ ಈ ಟ್ರೀಟ್ಮೆಂಟ್ ಅನ್ನು ತಗೊಂಡ್ರೆ ನಿಮ್ಗೆ ರಿಸಲ್ಟ್ಸ್ ಬರುತ್ತೆ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ ಬೆಂಗಳೂರಿಂದ. ಸುರೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸುರೇಶ್ ಅವರೇ. ನಮಸ್ತೆ. ಸಹನಾ ಅವರಿದ್ದಾರೆ, ನಿಮ್ ಸಮಸ್ಯೆ ಹೇಳಿ. ನಮಸ್ಕಾರ ಸರ್. ಮೇಡಮ್ ನಮಸ್ತೆ. ನಾನೀಗ ಹೇಳಿ, ನಿಮ್ ಪ್ರಶ್ನೆ ಕೇಳಿ. 29 ವರ್ಷ ನನಗೆ ಏಜು. ಓಕೆ, ಮಿನಿಮಮ್ ಎಷ್ಟು ಲಿಮಿಟ್ ಇರಬೇಕು ಮೇಡಮ್ ಕೆಜಿ? ನಿಮ್ ಹೈಟ್ ಎಷ್ಟಿದ್ದೀರಾ ಸರ್? ನಾನು 5.2 ಇದ್ದೀನಿ ಮೇಡಮ್. 5.2. ಸೊ ನಿಮ್ಗೆ 5.2ಗೆ ಆಕ್ಚುಲಿ ನೀವು 59 ಅಲ್ವಾ? ಸಾರಿ, ಎಷ್ಟಿದ್ದೀರಾ ವೇಟ್? ನಂದು 78 ಇದೆ. ಓಕೆ, ನಿಮ್ಗೆ ಆಕ್ಚುಲಿ ಅದು ಓವರ್ ವೇಟ್ ಇದ್ದೀರಾ ನೀವು. ಸೊ ನೀವೇನ್ ಮಾಡ್ಬೇಕಂದ್ರೆ ಇವಾಗ ಒಂದ್ಸತಿ ಕನ್ಸಲ್ಟೇಷನ್ ಬಂದ್ರೆ ನಿಮ್ನ ವೇಟ್ ನ ರೆಡ್ಯೂಸ್ ಮಾಡ್ತೀವಿ. ನಿಮ್ಗೆ ಅದೇ ತರ ಬರೀ ಫ್ಯಾಟ್ ಮಾತ್ರ ಜಾಸ್ತಿ ಇದ್ರೆ ನಾವು ಐಸ್ ಸ್ಕಲ್ಪ್ಟಿಂಗ್ ಕೊಡ್ತೀವಿ. ಸೊ ಒಂದ್ಸತಿ ಕನ್ಸಲ್ಟೇಷನ್ ಬರುವಾಗ ನಿಮ್ಗೆ ಯಾವ ಟ್ರೀಟ್ಮೆಂಟ್ ಸೆಟ್ ಆಗುತ್ತೆ ಅಂತ ನೋಡ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ಬೋದು. ಓಕೆ, ಧನ್ಯವಾದ ಸುರೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇವಾಗ ಥೈರಾಯ್ಡ್ ಸಮಸ್ಯೆ, PCOD ಸಮಸ್ಯೆ ಇರೋರಲ್ಲಿ ತುಂಬಾ ದಪ್ಪ ಇರ್ತಾರೆ ಅಂತ ಹೇಳಿದ್ರಿ. ಅಂತವರು ಕೂಡ ಈ ಟ್ರೀಟ್ಮೆಂಟ್ ಅನ್ನ ತಗೋಬಹುದಾ ಅಂತ? ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ವಾ? ಇದು ಬಂದು ನಾನು ಹೇಳಿತರ FDA ಅಪ್ರೂವ್ಡ್ ಅಲ್ಲ. ಸೊ ಯಾರು ಬೇಕಾದ್ರೂ ಈ ಟ್ರೀಟ್ಮೆಂಟ್ ತಗೊಳ್ಬಹುದು, ಎಕ್ಸೆಪ್ಟ್ ಪ್ರೆಗ್ನೆಂಟ್ ವುಮೆನ್ಸ್ ತಗೊಳಕ್ಕಿಲ್ಲ. ಪ್ಲಸ್ ಅದಾದ್ಮೇಲೆ ಇವಾಗ ಪ್ರೆಗ್ನೆನ್ಸಿ ಆದ್ಮೇಲೆ ಫೀಡಿಂಗ್ ಮಾಡ್ತಾರಲ್ಲ, ಸೊ ಆವಾಗ ತಗೊಳಕ್ಕಿಲ್ಲ. ಅದ್ ಬಿಟ್ಟು ಆಮೇಲೆ ಇಂತೆ ಕ್ಯಾನ್ಸರ್ ಆ ತರ ಏನೋ ಹೈಡ್ ಟ್ರೀಟ್ಮೆಂಟ್ ತಗೊಂತಾ ಇದ್ದಲ್ಲ, ಅವ್ರು ಬಿಟ್ಟು ಬೇರೆ ಯಾರು ಬೇಕಾದ್ರೂ ಈ ಟ್ರೀಟ್ಮೆಂಟ್ ತಗೊಳ್ಳಿ. ಡಯಾಬಿಟೀಸ್ ಆಗಿರ್ಲಿ, PCOD ಇರ್ಲಿ, ಥೈರಾಯ್ಡ್ ಇರ್ಲಿ, ಏನ್ ಇದ್ರೂನು ಈ ಟ್ರೀಟ್ಮೆಂಟ್ ತಗೊಳ್ಬಹುದು. ಅವ್ರಿಗೂ ನಾರ್ಮಲ್ ಹೆಲ್ತ್ ಕಂಡೀಷನ್ ಇರೋ ಅವ್ರಿಗೆ ತರಾನೇ ರಿಸಲ್ಟ್ಸು ಬರುತ್ತೆ. ಓಕೆ, ಇನ್ನು ಸಣ್ಣ ಮಕ್ಕಳು ಕೂಡ ತುಂಬಾ ದಪ್ಪ ಇರ್ತಾರೆ ಅಂತ ಹೇಳಿದ್ರಿ. ಸೊ ಅಂತವರು ಕೂಡ ಅಂದ್ರೆ ಸಣ್ಣ ಮಕ್ಕಳು ಕೂಡ ಈ ಐಸ್ ಸ್ಕಲ್ಪ್ಟಿಂಗ್ ಟ್ರೀಟ್ಮೆಂಟ್ ಅನ್ನ ತಗೋಬಹುದಾ ಅಂತ? ಅವರು ತಗೊಳ್ಬಹುದು. ಆದ್ರೆ ನಾವೇನಂದ್ರೆ ಇವಾಗ ಅವ್ರ ಚಿಕ್ಕ ವಯಸ್ಸಲ್ಲೇ ನಾವ್ ಈ ತರ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಅವ್ರಿಗೆ ಲೈಫ್ ಲಾಂಗ್ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಲೇಜಿ ಆಗ್ಬಿಡ್ತಾರೆ. ಸೊ ಅವ್ರಿಗೆ ನಾವೇನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ಆಕ್ಟಿವಿಟೀಸ್ ಅಲ್ಲಿ ಹಾಕ್ರಿ, ಗೇಮ್ಸ್ ಇಲ್ಲ ಯಾವ ತರಹದ ಔಟ್ಡೋರ್ ಗೇಮ್ಸ್, ಆಮೇಲೆ ಯೋಗ, ಸೈಕ್ಲಿಂಗ್ ಆ ತರ ಮಾಡಿದ್ರೆ ಅವ್ರಿಗೆ ಆಮೇಲೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಇಲ್ಲಾಂದ್ರೆ ಲೈಫ್ ಲಾಂಗ್ ಅದು ತುಂಬಾ ಲೇಜಿ ಆಗ್ಬಿಡ್ತಾರೆ. ಆದ್ರೆ ಟ್ರೀಟ್ಮೆಂಟ್ ಅನ್ನು ತಗೊಳ್ಬಹುದು, ಆ ತರ ಏನ್ ಪ್ರಾಬ್ಲಮ್ ಇಲ್ಲ ಇದು. ಓಕೆ, ಇನ್ನು ಹೆಲ್ದಿಯಾಗಿ ಯಾವ ರೀತಿ ವೇಟ್ ಲಾಸ್ ಮಾಡಬಹುದು? ಹೆಲ್ದಿಯಾಗಿ ವೇಟ್ ಲಾಸ್ ಮಾಡೋದಂದ್ರೆ ನಿಮ್ಗೆ ಈ ತರ ಐಸ್ ಸ್ಕಲ್ಪ್ಟಿಂಗ್ ಅಂದು ತಗೊಳ್ಬಹುದು. ಅದ್ ಬಿಟ್ಟು ನಿಮ್ ಬೇಕಂದ್ರೆ ನಿಮ್ ಮೇನ್ಲಿ ನಿಮ್ ಡಯಟ್ ಸ್ವಲ್ಪ ಮಾಡ್ರೇಟ್ ಮಾಡ್ಕೊಳ್ಬೇಕು. ಎಷ್ಟು ಫುಡ್ ತಗೊಂತೀರಾ, ಯಾವ ಕ್ವಾಂಟಿಟಿಯಲ್ಲಿ ತಗೊಂತೀರಾ ಅದನ್ನು ನೋಡ್ಬಿಟ್ಟು ಬಾಡಿಗೆ ದಿನ ಅಟ್ಲೀಸ್ಟ್ ಸ್ವಲ್ಪ ಎಕ್ಸರ್ಸೈಸ್ ಅಂತೂ ಇರಲೇಬೇಕು. ನಾರ್ಮಲ್ ವಾಕಿಂಗ್ ಮಾಡಿದ್ರು ಓಕೆ, 1 hour ವಾಕಿಂಗ್ ಹೋದ್ರು ಓಕೆ. ಆದ್ರೆ ನೀವು ಬಾಡಿಗೆ ಏನು ಎಕ್ಸರ್ಸೈಸ್ ಇಲ್ಲ ಅಂದ್ರೆ ನಿಮ್ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಅದರಿಂದ ನಿಮ್ಗೆ ಒಬೆಸಿಟಿ ಆದ್ರೆ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ, ಲೈಕ್ ಹಾರ್ಟ್ ಪ್ರಾಬ್ಲಮ್ಸ್, ಆಮೇಲೆ ಕಾರ್ಡಿಯಾಕ್ ಅಟ್ಯಾಕ್ ಈ ತರ ಎಲ್ಲ ಜಾಸ್ತಿ ಬರುತ್ತೆ. ಆಮೇಲೆ ಎದೊಲಕ್ಕೂ ಆಗಲ್ಲ, ಬಗ್ಗಕ್ಕೂ ಆಗಲ್ಲ. ಸೊ ಏನಂದ್ರೆ ನಿಮ್ಗೆ ಸಜೆಷನ್ ಎಲ್ಲರಿಗೂ ಈಟ್ ಹೆಲ್ದಿ, ಲಿವ್ ಹೆಲ್ದಿ. ಸೊ ಎಕ್ಸರ್ಸೈಸ್ ಮಾಡ್ಕೊಂಡು ಎಲ್ಲರೂ ನಾರ್ಮಲ್ ಹೆಲ್ತ್, ಹ್ಯಾಪಿ ಹೆಲ್ತ್ ಅನ್ನು ಲೀಡ್ ಮಾಡಬಹುದು. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ಶಿರ್ಸಿಯಿಂದ ನಾಗಲಕ್ಷ್ಮಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ. ಸಹನಾ ಅವರಿದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ನಮಸ್ಕಾರ ಮ್ಯಾಮ್. ನಮಸ್ತೆ ಮೇಡಮ್. ನಂಗೀಗ 38 ಏಜ್. ಓಕೆ. 2 ಮಕ್ಕಳು ಆಗಿದೆ. ಆದ್ರೆ 44 ಇಂಚಸ್ ಇದೆ, ಹೊಟ್ಟೆ ಭಾಗ ಅಷ್ಟೇ ದಪ್ಪ ಇದೆ. ಓಕೆ, ಅದ್ ಯಾಕಂದ್ರೆ ನಿಮ್ ಪ್ರೆಗ್ನೆನ್ಸಿ ಆದ್ಮೇಲೆ ನೀವು ಸ್ವಲ್ಪ ಅದ್ ಹಂಗೆ ಹಾರ್ಮೋನ್ಸ್ ಚೇಂಜ್ ಆಗಿರುತ್ತೆ. ಸೊ ಆಟೋಮ್ಯಾಟಿಕ್ ಆಗಿ ನಿಮ್ಗೆ ಕೊಬ್ಬು ಅಲ್ಲಿ ಸ್ಟಮಕ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ನೀವು ಈ ಐಸ್ ಸ್ಕಲ್ಪ್ಟಿಂಗ್ ಮಾತ್ರ ಹೊಟ್ಟೆ ಭಾಗಕ್ಕೆ ಅಟ್ಲೀಸ್ಟ್ ಒಂದು 3-4 ಸೆಷನ್ ತಗೊಂಡ್ರು ನಿಮ್ಗೆ ಆಲ್ಮೋಸ್ಟ್ ಫ್ಲಾಟ್ ಆಗ್ಬಿರುತ್ತೆ. ಪ್ಲಸ್ ಪ್ರೆಗ್ನೆನ್ಸಿ ಆದ್ಮೇಲೆ ಸ್ವಲ್ಪ ಸ್ಯಾಗಿಂಗ್ ಇರುತ್ತೆ ಸ್ಟಮಕ್ ಅಲ್ಲಿ. ಸೊ ಆವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಇದು ಕಾಂಬಿನೇಷನ್ ಆಫ್ ರೇಡಿಯೋ ಫ್ರೀಕ್ವೆನ್ಸಿ RF ಮತ್ತು ಕ್ಯಾವಿಟೇಷನ್ ಅನ್ನು ಕೊಡ್ತೀವಿ. ಸೊ ನಿಮ್ ಸ್ಯಾಗಿನೆಸ್ ಕಡಿಮೆ ಆಗುತ್ತೆ. ಪ್ಲಸ್ ನಿಮ್ಗೆ ಹೊಟ್ಟೆ ಬಂದು ಸ್ವಲ್ಪ ಇದು ಇಂಚಸ್ ಕಡಿಮೆ ಆಗುತ್ತೆ. ಯಾಕಂದ್ರೆ ನಾನು ಹೇಳಿದ ತರ ಇದು 1 ಸೆಷನ್ ಅಲ್ಲಿ ನಿಮ್ಗೆ ಮಿನಿಮಮ್ 2 to 3 ಇಂಚಸ್ ಕಡಿಮೆ ಆಗುತ್ತೆ.
ಧನ್ಯವಾದ ನಾಗಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕಾಗ. ಈಗ ಯೂಶುವಲಿ ಸಿಸರಿನ್ ಆದ್ಮೇಲೆ ಅಥವಾ ಡೆಲಿವರಿ ಆದ್ಮೇಲೆ ತುಂಬಾ ಜಾಸ್ತಿ ಹೊಟ್ಟೆ ಬಂದಿರುತ್ತೆ ಕೆಲವರಲ್ಲಿ, ಅಂದ್ರೆ ಅವ್ರೇನು ಮೇಂಟೈನ್ ಮಾಡಿರೋದಿಲ್ಲ. ಸೊ ಅಂತವ್ರಿಗೆ ಈ ಟ್ರೀಟ್ಮೆಂಟ್ ಓಕೆನಾ ಅಂತ? ಹೌದು, ಆ ತರ ಅವ್ರಿಗೆ ಇದು ಬಂದು ತುಂಬಾ ಬೆಸ್ಟ್. ಏನಕ್ಕಂದ್ರೆ ಇವಾಗ ಎಲ್ಲಾರು ಜಿಮ್ಗೆ ಹೋಗ್ತಾರೆ, ಎಷ್ಟು ಎಕ್ಸರ್ಸೈಸ್ ಮಾಡಿದ್ರು ಇದು ಸ್ಟಬರ್ನ್ ಫ್ಯಾಟ್ ಬಂದು ನಿಮ್ ಸ್ಟಮಕ್ ಮತ್ತೆ ಥೈಸ್ ಅಲ್ಲೇ ಇರೋದು, ಅಲ್ಲೇ ಜಾಸ್ತಿ ಅಕ್ಯುಮುಲೇಟ್ ಆಗುತ್ತೆ. ಸೊ ಅವ್ರಿಗೆಲ್ಲ ಈ ತರ ಟ್ರೀಟ್ಮೆಂಟ್ ತುಂಬಾ ಒಳ್ಳೆಯದು. ಐ ಸ್ಕಲ್ಪ್ಟಿಂಗ್ ತಗೊಂಡ್ರೆ ಆ ಸ್ಟಬರ್ನ್ ಫ್ಯಾಟ್ ಅನ್ನು ನಾವು ಫ್ರೀಸ್ ಮಾಡ್ತೀವಿ. ಸೊ ಫ್ರೀಸ್ ಮಾಡಿದ ನಂತರ ನಿಮ್ಗೆ 15 days ಇಂದ 3 months ಒಳಗಡೆ ಆ ಫ್ಯಾಟ್ ಬಂದು ಬಾಡಿಯಿಂದ ಆಟೋಮ್ಯಾಟಿಕ್ ಆಗಿ ಆಚೆ ಬರುತ್ತೆ. ಪ್ಲಸ್ ನಿಮ್ಗೆ ಬರೀ ಏನು ಎಕ್ಸರ್ಸೈಸ್ ಏನ್ ಬೇಕಾಗಿಲ್ಲ, ಮಾಡ್ರೇಟೆಡ್ ಡಯಟ್ ಮಾತ್ರ ಬೇಕು. ನಿಮ್ಗೆ ಮಿನಿಮಮ್ 2 to 3 inches ಒಂದ್ ಸೆಷನ್ ರೆಡ್ಯೂಸ್ ಆಗುತ್ತೆ. ಆಮೇಲೆ ಇನ್ನೊಂದು ಬೆಸ್ಟ್ ಅಡ್ವಾಂಟೇಜ್ ಆಫ್ ಐ ಸ್ಕಲ್ಪ್ಟಿಂಗ್ ಏನಂದ್ರೆ ನಿಮ್ಗೆ ಬರೀ ತಿಂಗಳಿಗೆ ಒಂದ್ಸತಿ ಮಾತ್ರ ಈ ಟ್ರೀಟ್ಮೆಂಟ್ ಅನ್ನು ತಗೊಳ್ಬೇಕಾಗುತ್ತೆ. ಓಕೆ, ವೇಟ್ ಲಾಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಡಾಕ್ಟರ್ ಸಮಯ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಸಾಲ ಮನ್ನಾ ಸಮರ. ರೈತರ ಸಾಲ ಮನ್ನಾ ಮಾಡಿಸಲು ಸಮಯ ಸಮರ ಸಾರಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಎಲ್ಲಾ ಜವಾಬ್ದಾರಿಯನ್ನ ಸರ್ಕಾರದ ಹೆಗಲಿಗೆ ಹಾಕಿಕೊಡುವುದಕ್ಕಿಂತ ನಾವೇ ಮುಂದೆ ನಿಂತು ಸಮಸ್ಯೆಯನ್ನ ಪರಿಹಾರ ಮಾಡೋಣ. ನಾವೆಲ್ಲರೂ ಶಕ್ತ್ಯಾನುಸಾರ ಧನ ಸಹಾಯ ಮಾಡುವ ಮೂಲಕ ರೈತರ ಸಾಲ ಮನ್ನಾ ಮಾಡಲು ಅಳಿಲು ಸೇವೆ ಸಲ್ಲಿಸೋಣ. ಪ್ರತಿ ರೈತನ ಪ್ರಾಣ ಅಮೂಲ್ಯ. ಹೀಗಾಗಿ ಆತ ಜೀವ ಕಳೆದುಕೊಳ್ಳದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಬನ್ನಿ, ಕೈ ಜೋಡಿಸಿ. ಧನ ಸಹಾಯ ಮಾಡಲು ಇಚ್ಛಿಸುವವರು ನೇರವಾಗಿ ಸಮಯ ಕಚೇರಿಗೆ ಬನ್ನಿ. ಚೀಫ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್ಗೆ ಧನ ಸಹಾಯ ಮಾಡಿ. ಜ್ಯೋತಿಷದಲ್ಲಿ ಸಂಖ್ಯಾಶಾಸ್ತ್ರ ಯಾಕೆ ನೋಡಬೇಕು? ಅದರ ಮಹತ್ವವೇನು? ಜಾತಕ ಸರಿ ಇದ್ರು ಜೀವನ ಯಾಕೆ ಸರಿ ಇಲ್ಲ? ನೆರಳಂತೆ ಜೊತೆಗಿರುವುದು ಜನ್ಮ ಸಂಖ್ಯೆ ಅಂತ ನಿಮಗೆ ಗೊತ್ತಾ? ನೇಮ್ ಚೇಂಜ್ ಮಾಡಿದ್ರೆ ಫೇಮ್ ಸಿಗುತ್ತಾ ಅಂತ ಡೌಟ್ ಇದೆಯಾ? ಜನ್ಮ ನಕ್ಷತ್ರ ಹೆಸರಿಟ್ರು ನಿಮಗೆ ಯಾಕೆ ಸಕ್ಸಸ್ ಸಿಗ್ತಾ ಇಲ್ಲ? ನಿಮ್ಮ ಮಕ್ಕಳಿಗೆ ಜನ್ಮನಾಮನ, ಸಂಖ್ಯಾಶಾಸ್ತ್ರನ? ಈ ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಪರಿಹಾರ, ಅಕ್ಷರ ಸಂಖ್ಯಾ ಭವಿಷ್ಯ. ವೀಕ್ಷಿಸಿ, ಸೋಮವಾರದಿಂದ ಶುಕ್ರವಾರವರೆಗೂ ಬೆಳಿಗ್ಗೆ 9:30ಕ್ಕೆ ಅಕ್ಷರ ಸಂಖ್ಯಾ ಭವಿಷ್ಯ. ಡಾಕ್ಟರ್ ಸಮಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೈಸೂರಿಂದ ಕಾರ್ತಿಕ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಕಾರ್ತಿಕ್ ಅವರೇ. ಮೇಡಮ್ ಕಾರ್ತಿಕ್ ಅಂತ. ಓಕೆ, ಸಹನಾ ಅವರಿದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ಮೇಡಮ್ ನನ್ನ ಹೈಟ್ ಎಷ್ಟಿದ್ದೀನಿ? ಓಕೆ, 84 kg ಇದೆ. ಓಕೆ, ಮತ್ತೆ ಹೊಟ್ಟೆ ಭಾಗ ಮತ್ತು ತೊಡೆ ಭಾಗ ಸಖತ್ ದಪ್ಪ ಇದೆ. ಅದು ವೇಟ್ ಲಾಸ್ ಮಾಡ್ಕೋಬೋದಾ ಮೇಡಮ್? ಹ್ಞೂ ಸರ್, ಡೆಫಿನೆಟ್ ಆಗಿ ಮಾಡ್ಕೊಳ್ಬಹುದು. ಫಸ್ಟ್ ಬಂದು ನಿಮ್ಗೆ ಏನಾಗುತ್ತೆ ಅಂದ್ರೆ ಹೊಟ್ಟೆ ಭಾಗದಲ್ಲಿ ಮತ್ತೆ ಟೈಸ್ ಅಲ್ಲಿ ನಿಮ್ಗೆ ಜಾಸ್ತಿ ಐ ಸ್ಕಲ್ಪ್ಟಿಂಗ್ ಮಾತ್ರ ಸೆಷನ್ಸ್ ಕೊಟ್ಬಿಟ್ಟು ಅದಾದ್ಮೇಲೆ ಅದು ಅಲಾಂಗ್ ವಿತ್ ನಿಮ್ಗೆ ವೆಯ್ಟ್ ಲಾಸ್ ಕೊಡ್ತೀವಿ. ಸೊ ನಿಮ್ಗೆ ಕಂಪ್ಲೀಟ್ ರಿಸಲ್ಟ್ ಸಿಗುತ್ತೆ. ಓಕೆ, ಧನ್ಯವಾದ ಕಾರ್ತಿಕ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್, ನೀವೀಗ ಐ ಸ್ಕಲ್ಪ್ಟಿಂಗ್ ಮೆಥಡ್ ಅಂತ ಹೇಳಿದ್ರಿ, ಅದರ ಎಕ್ಸಾಕ್ಟ್ ಪ್ರೊಸೀಜರ್ ಏನು ಅಂತ, ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ? ಇದು ಬಂದು ಐ ಸ್ಕಲ್ಪ್ಟಿಂಗ್ ನಾನು ಹೇಳಿ ತರ ಬರೀ ಒಂದು ಮಷೀನ್ ಅಂತ ಇದೆ. ಸೊ ಈ ಮಷೀನ್ ಅನ್ನು ನಿಮ್ಗೆ ಯಾವ ಭಾಗದಲ್ಲಿ ಬೇಕೋ ಆ ಭಾಗದಲ್ಲಿ ಮಾತ್ರ ಈ ಮಷೀನ್ ಅನ್ನು ಪ್ಲೇಸ್ ಮಾಡ್ತೀವಿ. ಫಸ್ಟ್ ನಿಮ್ಗೆ ಸೆಷನ್ ಸ್ಟಾರ್ಟ್ ಆಗೋಕ್ ಮುಂಚೆ ನಿಮ್ಗೆ ಬಿಫೋರ್ ಮೆಜರ್ಮೆಂಟ್ ಅನ್ನು ತೆಗಿತೀವಿ. ಸೊ ಮೆಜರ್ಮೆಂಟ್ ಅಂತ ತೆಗೆದ ನಂತರ ನಿಮ್ ಫ್ಯಾಟ್ ಪರ್ಸೆಂಟೇಜ್ ಎಲ್ಲ BCA ಟೆಸ್ಟ್ ಅಲ್ಲಿ ಆಲ್ರೆಡಿ ಫಸ್ಟ್ ವಿಸಿಟ್ ಅಲ್ಲಿ ನಾವು ಚೆಕ್ ಮಾಡಿರ್ತೀವಿ. ಸೊ ಆವಾಗ ಏನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಈ ಮಷೀನ್ ಅನ್ನು 56 minutes ಪ್ರಿಸೈಸ್ಲಿ, ಹೊಟ್ಟೆ ಭಾಗದಲ್ಲಿ ಬೇಕಂದ್ರೆ 56 minutes ಆಗುತ್ತೆ, ಮತ್ತೆ ಥೈಸ್ ಬೇಕಂದ್ರೆ ಅದಕ್ಕೂ 56 minutes. ಸೊ ಒಂದೊಂದು ಭಾಗದಲ್ಲಿ 1 hour ಸೆಷನ್ ಆಗುತ್ತೆ. ಸೊ ಈ ಮಷೀನ್ ಬಂದು ಏನಾಗುತ್ತೆ ಅಂದ್ರೆ ನಿಮ್ಗೆ -2 to -3 degrees ಟೆಂಪರೇಚರ್ ಅಲ್ಲಿ ಇರುತ್ತೆ. ಆದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಈ ಟೆಂಪರೇಚರ್ ಫೀಲ್ ಆಗಲ್ಲ. ಏನಕ್ಕಂದ್ರೆ ನಿಮ್ಗೆ ಆ ಮಷೀನ್ ಫಸ್ಟ್ ನಿಮ್ ಹೊಟ್ಟೆ ಭಾಗದಲ್ಲಿ ನಿಮ್ಗೆ ಒಂದು ಆಂಟಿ ಫ್ರಾಸ್ಟ್ ಮೆಂಬ್ರೇನ್ ಅಂತ ಒಂದು ಶೀಟ್ ಹಾಕ್ತಿವಿ. ಸೊ ಆ ಶೀಟ್ ಮೇಲೇನೆ ಈ ಮಷೀನ್ ಅನ್ನು ಇರ್ತೀವಿ. ಯಾಕಂದ್ರೆ ಒಬ್ಬೊಬ್ರು ಏನ್ ಅಂತಾರೆ, ಒಬ್ರಿಗೆ ಕೋಲ್ಡ್ ಅಲರ್ಜಿ ಇರುತ್ತೆ, ಸೊ ಈ ಟ್ರೀಟ್ಮೆಂಟ್ ತಗೊಳ್ಬೋದಾ ಅಂತ ಅವ್ರಿಗೆ ಸ್ವಲ್ಪ ಡೌಟ್ ಇರುತ್ತೆ. ಅವರು ತಗೊಳ್ಬೋದು, ಆದ್ರೆ ನಾವು ಫಸ್ಟ್ ಬಾಡಿ ಇದು ಚೆಕ್ ಮಾಡ್ತೀವಿ. ಅವ್ರಿಗೆ ಏನಾದ್ರು ತುಂಬಾ ಸೈಡ್ ಎಫೆಕ್ಟ್ಸ್ ಇದೆಯಾ ಏನಿದೆ ಅಂತ ಅದು ಚೆಕ್ ಮಾಡ್ತೀವಿ. ಅದಾದ್ಮೇಲೆ ಅವ್ರಿಗೂ ಟ್ರೀಟ್ಮೆಂಟ್ ತಗೊಳ್ಬೋದು. ಸೊ ಅವ್ರು ಈ ಆಂಟಿಫ್ರಾಸ್ಟ್ ಮೆಂಬ್ರೇನ್ ಇಂದ ನಿಮ್ಗೆ ಡೈರೆಕ್ಟ್ ಆಗಿ ಟೆಂಪರೇಚರ್ ಬಂದು ನಿಮ್ಗೆ ಫೀಲ್ ಆಗಲ್ಲ. ಸೊ ನಿಮ್ ಔಟ್ಸೈಡ್ ಸ್ಕಿನ್ ಬಂದು ಏನು ಡ್ರೈ ಆಗಲ್ಲ, ಡ್ಯಾಮೇಜ್ ಆಗಲ್ಲ. ಸೊ
1 hour ಸೆಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಫ್ಯಾಟ್ ಬಂದು ಬಾಡಿಯಿಂದ ಒಳಗಡೆ ಫ್ಯಾಟ್ ಬಂದು ಫ್ರೀಸ್ ಆಗುತ್ತೆ, ಯಾಕಂದ್ರೆ ಟೆಂಪರೇಚರ್ ಇಲ್ಲ. ಸೊ ಒನ್ಸ್ ಇಟ್ಸ್ ಫ್ರೋಸನ್ ನಿಮ್ಗೆ ಆಟೋಮ್ಯಾಟಿಕ್ ಆಗಿ 15 days ಇಂದ 3 months ಒಳಗಡೆ ಆ ಫ್ಯಾಟ್ ಸೆಲ್ಸ್ ಏನು ಡೆತ್ ಸೆಲ್ಸ್ ಕನ್ವರ್ಟ್ ಆಗಿರುತ್ತೆ. ಒನ್ಸ್ ಇಟ್ಸ್ ಫ್ರೋಸನ್ ಅದು ಡೆತ್ ಸೆಲ್ಸ್ ಕನ್ವರ್ಟ್ ಆಗಿರುತ್ತೆ. ಸೊ ಆವಾಗ 15 days ಇಂದ 3 months ಒಳಗಡೆ ನಿಮ್ಗೆ ಆಟೋಮ್ಯಾಟಿಕ್ ಆಗಿ ಆಚೆ ಬರುತ್ತೆ. ಇದು ಬಂದು ನಿಮ್ಗೆ ಬರೀ ಒನ್ ಸೆಷನ್ ಇವಾಗ ಇಮಿಡಿಯೇಟ್ ಆಗಿ ಒಂದು 72 hours ಆದ್ಮೇಲೆ ನೀವು ಚೆಕ್ ಮಾಡಿದ್ರೆ ಮಿನಿಮಮ್ 2 to 3 inches ಕಡಿಮೆ ಆಗುತ್ತೆ. ಆದ್ರೆ 3 months ವರ್ಗೂ ನಿಮ್ಗೆ ರಿಸಲ್ಟ್ಸ್ ಬರ್ತಾನೆ ಇರುತ್ತೆ. ಸೊ ಎಷ್ಟು ಫ್ಯಾಟ್ ಸೆಲ್ಸ್ ಆಚೆ ಬರ್ತಾ ಇರುತ್ತೋ ಅಷ್ಟು ರಿಸಲ್ಟ್ಸ್ ನಿಮ್ಗೆ ತೋರಿಸ್ತಾ ಇರುತ್ತೆ ಅದು. ಓಕೆ, ಇನ್ನು ಸಣ್ಣ ಆಗ್ಬೇಕು ಅಂದ್ರೆ ರೈಸ್ ಕಡಿಮೆ ತಿನ್ಬೇಕು, ನೀರ್ ಜಾಸ್ತಿ ಕುಡಿಬೇಕು ಅಂತ ಹೇಳ್ತಾರೆ. ಇದು ನಿಜಾನಾ ಅಂತ? ಇದೆಷ್ಟರ ಮಟ್ಟಿಗೆ ಸರಿ? ಹೌದು, ಏನಕ್ಕಂದ್ರೆ ಇವಾಗ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಲಂಚ್ ಅಲ್ಲಿ 1 bowl ನಾವು ರೆಕಮೆಂಡ್ ಮಾಡ್ತೀವಿ 1 bowl ರೈಸ್ ತಗೊಳ್ಳೇಬೇಕಾಗುತ್ತೆ ಅಂತ. ಆದ್ರೆ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಆಲ್ ದ 3 meals ರೈಸ್ ತಗೊಂಡ್ರೆ ನಿಮ್ ಬಾಡಿಯಲ್ಲಿ ಇದು ಸ್ಟಾರ್ಚ್ ಬಂದು ಹಂಗೆ ಸ್ಟೋರ್ ಆಗಿರುತ್ತೆ. ಸೊ ನಾವೇನ್ ಹೇಳ್ತೀವಿ ಅಂದ್ರೆ ರೈಸ್ ಇಸ್ ರಿಕ್ವೈರ್ಡ್. ಆದ್ರೆ 1 meal ಲಂಚ್ಗೆ 1 bowl ತಗೊಂಡ್ರೆ ಓಕೆ. ನೈಟ್ ಹೊತ್ತು ರೈಸ್ ಅಂತೂ ಅವಾಯ್ಡ್ ಮಾಡ್ಲೇಬೇಕು. ಏನಕ್ಕಂದ್ರೆ ನೀವಾಗ ಡಿನ್ನರ್ ಆದ್ಮೇಲೆ ಯೂಶ್ಲಿ ಯಾರು ಏನ್ ಎಕ್ಸರ್ಸೈಸ್ ಇರಲ್ಲ, ವಾಕ್ ಅಷ್ಟ್ ಮಾಡೋದಿಲ್ಲ. ಸೊ ಅದು ಸ್ಟಾರ್ಚ್ ಕಂಟೆಂಟ್ ಹಂಗೆ ಬಾಡಿಯಲ್ಲಿ ಸ್ಟೋರ್ ಆಗಿರುತ್ತೆ. ಪ್ಲಸ್ ವಾಟರ್ ಬಂದು ತಗೊಳ್ಳೇಬೇಕಾಗುತ್ತೆ, ಯಾಕಂದ್ರೆ ಇವಾಗ 20 kgsಗೆ 1 liter ವಾಟರ್ ಮ್ಯಾಂಡೇಟ್ರಿ. ಸೊ ಇವಾಗ ನೀವು ಲೆಕ್ಕ ಮಾಡ್ಕೊಳ್ಬೇಕು, ನೀವು ಎಷ್ಟು ವೆಯ್ಟ್ ಇದ್ದೀರಾ ಅಷ್ಟು ವೆಯ್ಟ್ಗೆ ಎಷ್ಟು ಲೀಟರ್ ಕುಡಿಬೇಕು ಅಂತ. ಅವಾಗ ಬಾಡಿ ಮೆಟಬಾಲಿಕ್ ರೇಟ್ ಇದೆಲ್ಲ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಸೊ 20 kgsಗೆ 1 liter ಮ್ಯಾಂಡೇಟ್ರಿ. ಓಕೆ, ಇನ್ನು ಐಸ್ ಸ್ಕಲ್ಪ್ಟಿಂಗ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಆಹಾರ ಪದ್ಧತಿ ಹೇಗಿರ್ಬೇಕು ಅಂತ? ಇದು ಬಂದು ಐಸ್ ಸ್ಕಲ್ಪ್ಟಿಂಗ್ ತಗೊಂಡಾದ್ಮೇಲೆ ನಿಮ್ ಫುಲ್ ಲೈಫ್ ಸ್ಟೈಲ್ ಆಫ್ ಫುಡ್ ಏನ್ ಚೇಂಜ್ ಮಾಡೋದೇನ್ ಬೇಕಾಗಿಲ್ಲ. ಸ್ವಲ್ಪ ಮಾಡ್ರೇಟಿವ್ ಡಯಟ್ ಕೊಡ್ತೀವಿ, ಏನಕ್ಕಂದ್ರೆ ಅದು ನಿಮ್ಗೆ ಲೈಫ್ ಲಾಂಗ್ ಮೇಂಟೈನ್ ಮಾಡಕ್ ಮಾತ್ರ. ಸೊ ಅವಾಗ ನಿಮ್ಗೆ ಆ ಕೊಬ್ಬಿನ ಅಂಶ ಮತ್ತೆ ಸ್ಟೋರ್ ಆಗ್ಬಿಟ್ಟು ನಿಮ್ ಮತ್ತೆ ದಪ್ಪ ಆಗೋದಿಲ್ಲ ಆ ತರ. ಓಕೆ, ಇನ್ನು ವೆಯ್ಟ್ ಲಾಸ್ ಮಾಡೋದಕ್ಕೆ ಯಾವ ರೀತಿ ಡಯಟ್ ಚಾರ್ಟ್ ಇರಬೇಕು ನಿಮ್ ಪ್ರಕಾರ? ಇವಾಗ ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ಅದು ಆಕ್ಚುಲಿ ಫುಲ್ ಸ್ಟ್ರಿಕ್ಟ್ ಡಯಟ್ ಇರಬೇಕು. ಸೊ ಈ ಕಾಂಬಿನೇಷನ್ ವಿತ್ ಐಸ್ ಸ್ಕಲ್ಪ್ಟಿಂಗ್ ಅಂಡ್ ವೆಯ್ಟ್ ಲಾಸ್ ತಗೊಂಡ್ರೆ ಅವ್ರಿಗೂ ಇವಾಗ ಯಾರು ಟ್ರೀಟ್ಮೆಂಟ್ ತಗೊಂತಾರೆ ಅವ್ರಿಗೂ ಅಡ್ವಾಂಟೇಜ್ ಆಗುತ್ತೆ, ಅವ್ರಿಗೂ ಈಸಿ ಆಗುತ್ತೆ. ಯಾಕಂದ್ರೆ ನಾವು ಫುಲ್ ಸ್ಟ್ರಿಕ್ಟ್ ಡಯಟ್ ಕೊಟ್ಬಿಟ್ರೆ ಅವ್ರಿಗೂ ಕಷ್ಟ ಆಗುತ್ತೆ, ಮಾಡೋದಕ್ಕಾಗಲ್ಲ, ಮಧ್ಯದಲ್ಲಿ ಬಿಟ್ಬಿಡ್ತಾರೆ. ಸೊ ಇದು ಐಸ್ ಸ್ಕಲ್ಪ್ಟಿಂಗ್ ಜೊತೆಗೆ ತಗೊಂಡ್ರೆ ಅವ್ರಿಗೆ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ. ಅಷ್ಟು ಏನ್ ಸ್ಟ್ರಿಕ್ಟ್ ಡಯಟ್ ಏನ್ ಬೇಕಾಗಿಲ್ಲ, ನಾರ್ಮಲ್ 1 hour ವಾಕಿಂಗ್ ಮಾಡಿದ್ರೆ ಸಾಕಾಗುತ್ತೆ. ಓಕೆ, ಇನ್ನು ಐಸ್ ಸ್ಕಲ್ಪ್ಟಿಂಗ್ ಟ್ರೀಟ್ಮೆಂಟ್ ಇಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ? ಇದು ಬಂದು ಆಕ್ಚುಲಿ ಏನ್ ಸೈಡ್ ಎಫೆಕ್ಟ್ಸ್ ಇಲ್ಲ. ಆದ್ರೆ ನೀವ್ ಏನಂದ್ರೆ ಈ ಟ್ರೀಟ್ಮೆಂಟ್ ಆದ್ಮೇಲೆ ನೋಡಿದ್ರೆ ನಿಮ್ ಬಾಡಿಯಲ್ಲಿ ಸ್ವಲ್ಪ ರೆಡ್ನೆಸ್ ಇರುತ್ತೆ, ಮತ್ತೆ ಸ್ವಲ್ಪ ಸ್ವೆಲ್ಲಿಂಗ್ ಇರುತ್ತೆ. ಇದು ಬಂದು ಆಕ್ಚುಲಿ ಏನ್ ಸೈಡ್ ಎಫೆಕ್ಟ್ ಅಂತ ನಾವ್ ಕರೆಯಲ್ಲ, ಇದು ಪ್ರೂಫ್ ಆಫ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಏನಕ್ಕಂದ್ರೆ ಆ ರೆಡ್ನೆಸ್ ಏನಕ್ಕಂದ್ರೆ ಆ ಟೆಂಪರೇಚರ್ ಇಂದ ಬರುತ್ತೆ. ಯಾಕಂದ್ರೆ ನಾನು -2 to -3 degrees ಅಂತ ಹೇಳಿದ್ನಲ್ಲ. ಸೊ ಆ ಟೆಂಪರೇಚರ್ ಇಂದ ನಿಮ್ಗೆ ಸ್ವಲ್ಪ ರೆಡ್ನೆಸ್ ಇರುತ್ತೆ. ಅದು 2 to 3 hours ಒಳಗಡೆ ನಿಮ್ಗೆ ಆ ರೆಡ್ನೆಸ್ ಹೋಗ್ಬಿಡುತ್ತೆ. ಸ್ವೆಲ್ಲಿಂಗ್ ಏನಕ್ಕಂದರೆ ಆ ಮಷೀನ್ ಅಲ್ಲಿ ಸ್ವಲ್ಪ ವ್ಯಾಕ್ಯೂಮ್ ಇರುತ್ತೆ. ಸೊ ಆ ವ್ಯಾಕ್ಯೂಮ್ ಇಂದ ನಿಮ್ಗೆ ಬಾಡಿ ಸಕ್ಷನ್ ಆಗ್ತಾ ಇರುವಾಗ ಸ್ವಲ್ಪ ಸ್ವೆಲ್ಲಿಂಗ್ ಬರುತ್ತೆ. ಸೊ ಅದನ್ನು ನಿಮ್ಗೆ 1 or 2 days ಒಳಗಡೆ ಹೋಗ್ಬಿಡುತ್ತೆ. ಅದ್ ಬಿಟ್ರೆ ಏನು ಸೈಡ್ ಎಫೆಕ್ಟ್ಸ್ ಅಂತೂ ನೀವು ನೋಡೋದಿಲ್ಲ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ಕುಣಿಗಲ್ನಿಂದ ಕಲಾವತಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಕಲಾವತಿ ಅವರೇ. ನಮಸ್ಕಾರ. ನಿಮ್ ಪ್ರಶ್ನೆ ಕೇಳಿ, ಸಹನ ಅವರಿದ್ದಾರೆ. ನಮಸ್ಕಾರ ಮ್ಯಾಮ್, ಹೇಳಿ ಮೇಡಮ್. ಏನ್ ಪ್ರಶ್ನೆ ಕೇಳ್ಬೇಕಾಗಿತ್ತು? ಮೇಡಮ್ ನಾವು 32 ವರ್ಷ ನನ್ಗೆ. ಓಕೆ. ತುಂಬಾ ಹೊಟ್ಟೆ ಭಾಗ ನನ್ಗೆ ದಪ್ಪ ಇದೆ. ಓಕೆ. ಸ್ವಲ್ಪ ಕೆಲಸ ಮಾಡಕ್ಕೆ ಕಷ್ಟ ಅನ್ಸುತ್ತೆ, ಸ್ವಲ್ಪ ಮೈ ಕೈಯೆಲ್ಲ ಸುಸ್ತಾಗುತ್ತೆ. ಬೇರೆ ಯಾವ್ದು ನನಗೆ BP ಅವೆಲ್ಲ ಏನೂ ಇಲ್ಲ ಮೇಡಮ್. ನೀ ಪೇನ್ ಎಲ್ಲ ಇದೆಯಾ ನಿಮ್ಗೆ? ಅವೆಲ್ಲ ಏನೂ ಇಲ್ಲ. ಸೊ ಆದ್ರೆ ಹೊಟ್ಟೆ ಭಾಗ ಸ್ವಲ್ಪ ಜಾಸ್ತಿ ಇದ್ರೆ ಬಗ್ಗಕ್ಕೆ ಎಲ್ಲಾರ್ಗು ಕಷ್ಟ ಆಗೇ ಆಗುತ್ತೆ. ಸೊ ನೀವು ಈ ಐಸ್ ಸ್ಕಲ್ಪ್ಟಿಂಗ್ ಮಾತ್ರ ನಿಮ್ಗೆ ಒಂದು ಕಪಲ್ ಆಫ್ ಸೆಷನ್ಸ್ ತಗೊಳ್ಬೇಕಾಗುತ್ತೆ. ಅದ್ರಲ್ಲೇ ನಿಮ್ಗೆ ರಿಸಲ್ಟ್ಸ್ ಬರುತ್ತೆ. ಅದಾದ್ಮೇಲೆ ಕೆಲಸ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ನಿಮ್ಗೆ. ತಗೋಬೇಕಾಗುತ್ತೆ ಮೇಡಮ್ ಅದು? ಇದು ತಿಂಗಳಿಗೆ ಒಂದ್ಸತಿ ತಗೊಳ್ಬೇಕಾಗುತ್ತೆ. ಆದ್ರೆ ನಿಮ್ಮ ಒಂದ್ಸತಿ ನೀವು ವಿಸಿಟ್ ಮಾಡಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಎಕ್ಸಾಕ್ಟ್ಲಿ ಎಷ್ಟು ಸೆಷನ್ಸ್ ಬೇಕಾಗುತ್ತೆ ಅಂತ. ಓಕೆ, ಧನ್ಯವಾದ ಕಲಾವತಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಸಹನ ಅವರೇ, ಈಗ ದೇಹದ ಯಾವ ಭಾಗಕ್ಕೆ ನೀವು ಐಸ್ ಸ್ಕಲ್ಪ್ಟಿಂಗ್ ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಾ ಅಂತ? ಇದು ಬಂದು ಮೈಯಲ್ಲಿ ಯಾವ ಭಾಗಕ್ಕೆ ಬೇಕಾದ್ರೂ ತಗೊಳ್ಬಹುದು. ಮೇನ್ಲಿ ಜಾಸ್ತಿ ಜನ ಏನಂದ್ರೆ ಅಬ್ಡಾಮಿನ್ ತಗೊಂತಾರೆ, ಯಾಕಂದ್ರೆ ಅದು ಒಂದು ಸ್ಟಬರ್ನ್ ಫ್ಯಾಟ್. ಅದ್ ಬಿಟ್ಟು ಥೈಸ್, ಔಟರ್ ಥೈಸ್, ಇನ್ನರ್ ಥೈಸ್, ಹಿಪ್ಸ್, ಆರ್ಮ್ಸ್, ನಿಮ್ಗೆ ಎಲ್ಲಿ ಬೇಕಾದ್ರೂ ಈ ಟ್ರೀಟ್ಮೆಂಟ್ ಅನ್ನು ತಗೊಳ್ಬಹುದು. ಆತರ ಏನ್ ಸ್ಪೆಸಿಫಿಕ್
ಜಾಗಕ್ಕೆ ಮಾತ್ರ ಅಂತ ಏನೂ ಇಲ್ಲ. ಓಕೆ, ಈಗ ಆಲ್ರೆಡಿ ವೇಟ್ ರೆಡ್ಯೂಸ್ ಮಾಡೋದಕ್ಕೆ ಬೇರೆ ಕಡೆ ಟ್ರೀಟ್ಮೆಂಟ್ ಅನ್ನ ತಗೋತಿರ್ತಾರೆ, ಅವರು ಇಲ್ಲಿ ಸ್ವಿಚ್ ಆಗ್ಬೋದು, ಅವ್ರಿಗೆ ಯಾವ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ವಾ ಅಂತ? ಇದು ಬಂದು ನೀವು ಏನ್ ತರ ಟ್ರೀಟ್ಮೆಂಟ್ ತಗೊಂತಾ ಇದ್ರು ಓಕೆ, ನೋ ಪ್ರಾಬ್ಲಮ್, ಇದಕ್ಕೆ ಸ್ವಿಚ್ ಆಗ್ಬೋದು. ಯಾಕಂದ್ರೆ ಇದು ಇದೇ ವರ್ಲ್ಡ್ ಅಲ್ಲಿ ಇರೋದೇ ಬೆಸ್ಟ್ ಸೊಲ್ಯೂಷನ್ ಫಾರ್ ಇಂಚ್ ಲಾಸ್. ಯಾಕಂದ್ರೆ ಇದು ಬಿಟ್ರೆ ನಿಮ್ಗೆ ಬರೀ ಲಿಪೋಸಕ್ಷನ್ ಇದೆ, ವಿಚ್ ಇಸ್ ಅನ್ ಆಪರೇಷನ್. ಸೊ ಅದು ತುಂಬಾ ಜನಕ್ಕೆ ಭಯ, ಪ್ಲಸ್ ಅದು ಸೈಡ್ ಎಫೆಕ್ಟ್ ಸ್ವಲ್ಪ ಇದೆ. ಸೊ ಅದು ಸೇಫ್ ಆಗಿ ನೀವು ಐಸ್ ಸ್ಕಲ್ಪ್ಟಿಂಗ್ ತಗೊಂಡ್ರೆ ನಿಮ್ಗೆ 100% ರಿಸಲ್ಟ್ಸ್ ಅಂತೂ ಬಂದೇ ಬರುತ್ತೆ. ಓಕೆ, ಇನ್ನು ವೇಟ್ ಲಾಸ್ ಮಾಡೋದಕ್ಕೆ ಟ್ರೀಟ್ಮೆಂಟ್ ಜೊತೆಗೆ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು ಅಂತ? ಲೈಫ್ ಸ್ಟೈಲ್ ಏನಂದ್ರೆ ನಾವು ಮಾಡ್ರೇಟೆಡ್ ಡಯಟ್ ಕೊಟ್ಟಿರ್ತೀವಲ್ಲ, ಅದು ಅವ್ರು ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟು ದಿನ 1 hour ಬೆಳಗ್ಗೆ ವಾಕಿಂಗ್ ಮಾಡಿದ್ರೆ ಅವ್ರಿಗೆ ಬೇರೆ ಏನೂ ಬೇಕಾಗಿಲ್ಲ, ಅಷ್ಟೇ ಸಾಕಾಗುತ್ತೆ ಅವ್ರಿಗೆ. ಓಕೆ, ಇನ್ನು ಸ್ಕಲ್ಪ್ಟ್ ಅಲ್ಲಿ ಬೇರೆ ಯಾವ ರೀತಿಯ ಟ್ರೀಟ್ಮೆಂಟ್ ಗಳಿದೆ? ಸ್ಕಲ್ಪ್ಟ್ ಅಲ್ಲಿ ನಮ್ಗೆ ಮೇನ್ ಬಂದು ಇದು ಐಸ್ ಸ್ಕಲ್ಪ್ಟಿಂಗ್ ವಿತ್ ವೇಟ್ ಲಾಸ್ ಅಂಡ್ ಟೈಟ್ನಿಂಗ್ ಅಂಡ್ ಟೋನಿಂಗ್. ಅದ್ ಬಿಟ್ಟು ಲೇಸರ್ ಹೇರ್ ರಿಡಕ್ಷನ್ ಇದೆ, ಆಮೇಲೆ ಪರ್ಮನೆಂಟ್ ಸ್ಕಿನ್ ವೈಟ್ನಿಂಗ್ ಟ್ರೀಟ್ಮೆಂಟ್ ಗ್ಲೂಟಾಥಯೋನ್ ಅಂತ ಇದೆ. ಅದ್ ಬಂದು ತುಂಬಾ ಜನ ಕೇಳ್ತಾರೆ, ಯಾಕಂದ್ರೆ ಇಂಡಿಯನ್ಸ್ಗೆ ಸ್ವಲ್ಪ ಫೇರ್ ಸ್ಕಿನ್ ಬೇಕಾಗುತ್ತೆ ಅಂತ ಇಷ್ಟಪಡ್ತಾರೆ. ಸೊ ಅದು ಬಂದು ಆ ಟ್ರೀಟ್ಮೆಂಟು ಇದೆ ನಮ್ಮ ಹತ್ರ. ಅದ್ ಬಿಟ್ಟು ಹೇರ್ ಟ್ರೀಟ್ಮೆಂಟ್ಸ್ ಲೈಕ್ ಹೇರ್ ಟ್ರಾನ್ಸ್ಪ್ಲಾಂಟ್, PRP, ಸ್ಟೆಮ್ ಸೆಲ್, ಆಮೇಲೆ ಇಂಟರ್ನ್ಯಾಷನಲ್ ಸ್ಕಿನ್ ಟ್ರೀಟ್ಮೆಂಟ್ಸ್ ಇದೆ ನಮ್ಮ ಹತ್ರ. ಓಕೆ, ಇನ್ನು ಹೆಲ್ದಿಯಾಗಿ ಯಾವ ರೀತಿ ವೇಟ್ ಲಾಸ್ ಮಾಡಬಹುದು ಅಂತ? ಅದು ಹೆಲ್ದಿ ಆಗಂದ್ರೆ ನೀವು ನಾರ್ಮಲ್ ಆಗಿ ಏನ್ ಮಾಡ್ಬೇಕಂದ್ರೆ ನಿಮ್ ಫುಡ್ ಹ್ಯಾಬಿಟ್ಸ್ ಕಂಟ್ರೋಲ್ ಮಾಡ್ಲೇಬೇಕಾಗುತ್ತೆ. ಪ್ಲಸ್ ಬಾಡಿಗೆ ಯಾವ್ದಾದ್ರೂ ಎಕ್ಸರ್ಸೈಸ್ ಇರಬೇಕು. ನೀವು ಮನೇಲೆ ಇವಾಗ ಒಂದೊಂದ್ ಸರ್ತಿ ಸ್ಟೆಪ್ಸ್ ನ ಹತ್ತಿಲ್ದ್ರು ಓಕೆ, ಆದ್ರೆ ಬಾಡಿಗೆ ಸ್ವಲ್ಪ ಆಕ್ಟಿವಿಟಿ ಇರಬೇಕು. ಇಲ್ಲಾಂದ್ರೆ ನಿಮ್ ಎಂಟೈರ್ ಲೈಫ್ ಸ್ಟೈಲೇ ಇದಾಗುತ್ತೆ. ಯಾಕಂದ್ರೆ ತುಂಬಾ ಲೇಸಿನೆಸ್ ಅಂತ ಸ್ವಲ್ಪ ಬಂದ್ಬಿಟ್ರೆ, ಆಮೇಲೆ ಇವಾಗ ಒಬ್ಬೊಬ್ರು ಏನ್ ಮಾಡ್ತಾರಂದ್ರೆ ಲೇಸಿನೆಸ್ ಇಂದ ತುಂಬಾ ವೇಟ್ ಜಾಸ್ತಿ ಆದ್ರೆ ಅವ್ರಿಗೆ ನೀ ಪ್ರಾಬ್ಲಮ್, ಆಮೇಲೆ ಲೈಫ್ ಲಾಂಗ್ ತುಂಬಾ ಏನು ಕೆಲಸ ಮಾಡಕ್ಕಾಗಲ್ಲ. ಸೊ ಚೆನ್ನಾಗಿ ಹೆಲ್ದಿ ಫುಡ್ ತಿನ್ಬಿಟ್ಟು ನಾರ್ಮಲ್ ಸ್ವಲ್ಪ ಬಾಡಿಗೆ ಆಕ್ಟಿವಿಟಿ ಕೊಡ್ರಿ, ಡಾನ್ಸ್ ಆ ತರ ಇರ್ಲಿ, ಯಾವ ಆಕ್ಟಿವಿಟಿಯಲ್ಲಿ ನಿಮ್ಗೆ ಕ್ಯಾಲರೀಸ್ ಬರ್ನ್ ಆಗುತ್ತೋ ಅದೆಲ್ಲ ಮಾಡಿದ್ರೆ ನಿಮ್ಗೆ ಹೆಲ್ದಿ ಲೈಫ್ ಸ್ಟೈಲ್ ಇರುತ್ತೆ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಬಳ್ಳಾರಿಯಿಂದ ಖಾದರ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಕರೆ ಕಟ್ ಆಗಿದೆ. ಕೊನೆಯದಾಗಿ ವೀಕ್ಷಕರಿಗೆ ಹೆಲ್ದಿ ಆಗಿರೋದಕ್ಕೆ ಏನ್ ಟಿಪ್ಸ್ ಕೊಡಕ್ ಇಷ್ಟಪಡ್ತೀರಾ? ಏನಂದ್ರೆ ಮೇನ್ಲಿ ಏನಂದ್ರೆ ನಿಮ್ಗೆ ಫುಡ್ ಅನ್ನು ರೈಟ್ ಆಗಿ ತಗೊಳ್ರಿ. ಅದಾದ್ಮೇಲೆ ನಿಮ್ಗೆ ಏನ್ ಟ್ರೀಟ್ಮೆಂಟ್ ಇದ್ರು ಏನಾದ್ರು ನಿಮ್ಗೆ ಸ್ವಲ್ಪ ಆಲ್ರೆಡಿ ಇವಾಗ ದಪ್ಪ ಇದ್ರೆ ಸ್ಕಲ್ಪ್ಟ್ಗೆ ಬಂದು ಬೇತಿ ಮಾಡ್ರಿ. ನಾವ್ ನಿಮ್ಗೆ ಸಣ್ಣ ಮಾಡಿಸ್ಬಿಟ್ಟು ಅದಾದ್ಮೇಲೆ ನೀವು ಲೈಫ್ ಲಾಂಗ್ ಅದನ್ನು ಫಾಲೋ ಮಾಡಿದ್ರೆ ನಿಮ್ಗೆ ಮತ್ತೆ ದಪ್ಪ ಆಗೋದಿಲ್ಲ. ಓಕೆ, ಇನ್ನು ತುಂಬಾ ಜಾಸ್ತಿ ವೇಟ್ ಇರ್ತಾರೆ, ಆದ್ರೆ ವೇಟ್ ಲಾಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ನಿರ್ಲಕ್ಷ್ಯ ವಹಿಸಿರ್ತಾರೆ, ಅಂತವ್ರಿಗೆ ಯಾವ ರೀತಿ ಕಾಂಪ್ಲಿಕೇಶನ್ಸ್ ಎದುರಾಗುತ್ತೆ ಅಂತ? ಏನಾಗುತ್ತೆ ಅಂದ್ರೆ ಅವ್ರಿಗೆ ಜಾಸ್ತಿ ಇವಾಗ ಹಾರ್ಟ್ ಪ್ರಾಬ್ಲಮ್ಸ್ ಬರುತ್ತೆ. ಇಲ್ಲಾಂದ್ರೆ ಅದ್ ಬಿಟ್ಟು ಏನಾಗುತ್ತೆ ಅಂದ್ರೆ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ತಗೊಳ್ರು ಅವ್ರಿಗೆ ಅಷ್ಟು ರಿಸಲ್ಟ್ಸ್ ಬರೋದಿಲ್ಲ, ಯಾಕಂದ್ರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಇರಲ್ಲ. ಸೊ ಇದು ಐಸ್ ಸ್ಕಲ್ಪ್ಟಿಂಗ್ ಮಾತ್ರ ಅವ್ರಿಗೂ ಪರ್ಮನೆಂಟ್ ರಿಸಲ್ಟ್ಸ್ ಕೊಡುತ್ತೆ. ಓಕೆ, ವೇಟ್ ಲಾಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಾಕ್ಟರ್ ಸಮಯ. ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ. ಸಾಲ ಮನ್ನಾ ಸಮರ. ರೈತರ ಸಾಲ ಮನ್ನಾ ಮಾಡಿಸಲು ಸಮಯ ಸಮರ ಸಾರಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಎಲ್ಲಾ ಜವಾಬ್ದಾರಿಯನ್ನ ಸರ್ಕಾರದ ಹೆಗಲಿಗೆ ಹಾಕಿಕೊಡುವುದಕ್ಕಿಂತ ನಾವೇ ಮುಂದೆ ನಿಂತು ಸಮಸ್ಯೆಯನ್ನ ಪರಿಹಾರ ಮಾಡೋಣ. ನಾವೆಲ್ಲರೂ ಶಕ್ತ್ಯಾನುಸಾರ ಧನ ಸಹಾಯ ಮಾಡುವ ಮೂಲಕ ರೈತರ ಸಾಲ ಮನ್ನಾ ಮಾಡಲು ಅಳಿಲು ಸೇವೆ ಸಲ್ಲಿಸೋಣ. ಪ್ರತಿ ರೈತನ ಪ್ರಾಣ ಅಮೂಲ್ಯ. ಹೀಗಾಗಿ ಆತ ಜೀವ ಕಳೆದುಕೊಳ್ಳದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಬನ್ನಿ, ಕೈ ಜೋಡಿಸಿ. ಧನ ಸಹಾಯ ಮಾಡಲು ಇಚ್ಛಿಸುವವರು ನೇರವಾಗಿ ಸಮಯ ಕಚೇರಿಗೆ ಬನ್ನಿ. ಚೀಫ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್ಗೆ ಧನ ಸಹಾಯ ಮಾಡಿ. ಜ್ಯೋತಿಷದಲ್ಲಿ ಸಂಖ್ಯಾಶಾಸ್ತ್ರ ಯಾಕೆ ನೋಡಬೇಕು? ಅದರ ಮಹತ್ವವೇನು? ಜಾತಕ ಸರಿ ಇದ್ರು ಜೀವನ ಯಾಕೆ ಸರಿ ಇಲ್ಲ? ನೆರಳಂತೆ ಜೊತೆಗಿರುವುದು ಜನ್ಮ ಸಂಖ್ಯೆ ಅಂತ ನಿಮಗೆ ಗೊತ್ತಾ? ನೇಮ್ ಚೇಂಜ್ ಮಾಡಿದ್ರೆ ಫೇಮ್ ಸಿಗುತ್ತಾ ಅಂತ ಡೌಟ್ ಇದೆಯಾ? ಜನ್ಮ ನಕ್ಷತ್ರ ನೋಡಿ ಹೆಸರಿಟ್ರು ನಿಮಗೆ ಯಾಕೆ ಸಕ್ಸಸ್ ಸಿಗ್ತಾ ಇಲ್ಲ? ನಿಮ್ಮ ಮಕ್ಕಳಿಗೆ ಜನ್ಮನಾಮನ, ಸಂಖ್ಯಾಶಾಸ್ತ್ರನ, ಈ ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಪರಿಹಾರ, ಅಕ್ಷರ ಸಂಖ್ಯಾ ಭವಿಷ್ಯ. ವೀಕ್ಷಿಸಿ ಸೋಮವಾರದಿಂದ ಶುಕ್ರವಾರವರೆಗೂ ಬೆಳಿಗ್ಗೆ 9:30ಕ್ಕೆ ಅಕ್ಷರ ಸಂಖ್ಯಾ ಭವಿಷ್ಯ. ಸಾಲ ಮನ್ನಾ ಸಮರ. ರೈತರ ಸಾಲ ಮನ್ನಾ ಮಾಡಿಸಲು ಸಮಯ ಸಮರ ಸಾರಿರುವುದು ನಿಮಗೆಲ್ಲ ಗೊತ್ತೇ ಇದೆ.
ಎಲ್ಲಾ ಜವಾಬ್ದಾರಿಯನ್ನ ಸರ್ಕಾರದ ಹೆಗಲಿಗೆ ಹಾಕಿಕೊಡುವುದಕ್ಕಿಂತ ನಾವೇ ಮುಂದೆ ನಿಂತು ಸಮಸ್ಯೆಯನ್ನ ಪರಿಹಾರ ಮಾಡೋಣ. ನಾವೆಲ್ಲರೂ ಶಕ್ತ್ಯಾನುಸಾರ ಧನ ಸಹಾಯ ಮಾಡುವ ಮೂಲಕ ರೈತರ ಸಾಲ ಮನ್ನಾ ಮಾಡಲು ಅಳಿಲು ಸೇವೆ ಸಲ್ಲಿಸೋಣ. ಪ್ರತಿ ರೈತನ ಪ್ರಾಣ ಅಮೂಲ್ಯ. ಹೀಗಾಗಿ ಆತ ಜೀವ ಕಳೆದುಕೊಳ್ಳದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಬನ್ನಿ ಕೈ ಜೋಡಿಸಿ. ಧನ ಸಹಾಯ ಮಾಡಲು ಇಚ್ಛಿಸುವವರು ನೇರವಾಗಿ ಸಮಯ ಕಚೇರಿಗೆ ಬನ್ನಿ. ಚೀಫ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್ಗೆ ಧನ ಸಹಾಯ ಮಾಡಿ. ಜ್ಯೋತಿಷದಲ್ಲಿ ಸಂಖ್ಯಾಶಾಸ್ತ್ರ ಯಾಕೆ ನೋಡಬೇಕು? ಅದರ ಮಹತ್ವವೇನು? ಜಾತಕ ಸರಿ ಇದ್ರು ಜೀವನ ಯಾಕೆ ಸರಿ ಇಲ್ಲ? ನೆರಳಂತೆ ಜೊತೆಗಿರುವುದು ಜನ್ಮ ಸಂಖ್ಯೆ ಅಂತ